ಸ್ನೇಹಿತರೆ ನಮಸ್ಕಾರ. 25 ವರ್ಷ ಲೀಸ್ ಕೊಟ್ಟಿತ್ತು ಈಗಾಗಲೇ 18 ವರ್ಷ ಮುಗಿದು ಹೋಯ್ತು. ಇನ್ನು 7 ವರ್ಷದ ಅದನ್ನ ಬಿಡಿಸ್ಕೊಳ್ಳೋರು ಹೆಂಗ್ರಿ? ಅದು ಮುಂದೆ ಬಿಡಿಸ್ಕೊಳ್ಳೋದು ನಮ್ಮ ಪ್ರಕಾರ ಅಂತಂದ್ರೆ ಸೂಕ್ತ ಅಲ್ಲ. ಯಾಕಂದ್ರೆ ಆಡಳಿತ ಮಂಡಳಿ ಅದಕ್ಕೆ ಹೋಗ್ತಂತಂದ್ರೆ ಏನೇನೋ ತಿಂದು ಏನೋ ಅಡಿ ಮಾಡ್ತಾರೆ. ಈಗ ನೀವು ಅವ್ರ ಮೇಲೆ ಆರೋಪ ಮಾಡುವಂಥದ್ದೇನು ಅದನ್ನ ಬದಲಾಯಿಸಬೇಕಾದಂಥ ಈಗ ಯಾಕೆ ವಿಚಾರ ಹುಟ್ಕೊಳ್ತೀರಿ? ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಈಗ ಇಲ್ಲೇ ನಮ್ಮ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೈಲುಂಗಲ್ಲ, ಅವರು ಇವತ್ತು ಸೇರ್ ಹೋಲ್ಡ್ರಿಗೆ 2,000 ರೂಪಾಯಿಗೆ ಒಂದು ಕ್ವಿಂಟಲ್ ಸಕ್ಕರೆ ಕೊಡ್ತಾರೆ. ಹೌದು, ಇವರು 2,300. ಇದು ಒಂದು ಸಣ್ಣ ಉದಾಹರಣೆ. ಅಲ್ಲೇ ಗಾಡಿದು ಅವಶ್ಯಕತೆ ಇಲ್ಲ, ಕಾರು ಅದು ಇದು. ಈಗ ನಾವು ಬಾಡಿಗೆ ಕೊಟ್ಟಿವಿ, ಬಾಡಿಗೆ ಕೊಟ್ಟಂಥ ಒಂದು ಇದನ್ನು ನಾವು ಸುರಳಿತವಾಗಿ ನಡೆದತ್ತೆ ಇಲ್ಲೋ ನೋಡೋದು ಅಷ್ಟೇ ಕೆಲಸ. ಗಾಡಿ ಕೂಡ ಎದಕ್ಕೆ ಬೇಕಿಲ್ಲ. ಅಂದರೆ ಈ ಯುದ್ಧದಾಗ ಹೌದು ನಿಮಗೆ ಗೆಲುವು ಆಕೈತೆ ಅಂತೇಳಿ ನಿಮಗೆ ಭರವಸೆ ಅದ ರೀ? 100ಕ್ಕೆ 100. ನಮಗೆ ಎಲ್ಲಿ ಹೋದಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಎಲ್ಲ ಸೇರಿದಾರ ಏನು ಹೇಳ್ತಾರೆ, ನಮ್ಮೂರಿಗೆ ಗ್ಯಾಂಗ್ ಕೊಟ್ಟಿಲ್ಲ, ಗ್ಯಾಂಗ್ ಹಾಕಿದ್ರೆ ಅವ್ರ ಮೇಲೆ ಅವ್ರು ಹಾಕ್ತಾರೆ, ಅವ್ರ ಮೇಲೆ ಅವ್ರು ಹಾಕ್ತಾರೆ. ನಮ್ಮ ಊರಾಗಿನ ಕಬ್ಬ ಹೋಗಿಲ್ಲ. ಆ ನಂತರ ಹಿಂದಿನ ಚುನಾವಣೆ ಒಳಗೆ ನಮ್ಮ ಮತದಾನ ಹಕ್ಕನ್ನು ಕಸ್ಕೊಂಡಾರ ಅಂತ. ಕಬ್ಬು ಬೆಳೆಗಾರರ ಅನೇಕ ಸಮಸ್ಯೆಗಳನ್ನು ಅರಿತುಕೊಂಡು ಈಗೇನು ನಡೆದಿದೆ ಆಡಳಿತ, ಈ ಆಡಳಿತದಿಂದ ರೈತರು ಸಂತೃಪ್ತರಾಗಿಲ್ಲ ಅನ್ನುವುದನ್ನು ಮನದಲ್ಲಿ ಇಟ್ಕೊಂಡು ರೈತರ ಹಿತದೃಷ್ಟಿಯಿಂದ ಒಂದು ಈ ಪೆಣಲವನ್ನು ಮಾಡಲಾಗೈತಿ. ನಮಗೊಂದು ಏನು ನೋವು ಉಂಟು ಆಗುವಂಥದ್ದಾತಂದ್ರೆ 3ರಿಂದ 4 ಊರಾಗ ಒಂದು 5-6 ರೈತರು ನಮ್ಮ ಕಬ್ಬನ್ನು ನಾವು ಫ್ಯಾಕ್ಟ್ರಿ ಮಟ್ಟ ಸೇರದಾರಿದ್ದರೂ ತೊಗೊಂಡು ಹೋಗಿದ್ದನ್ನು ನೀವು ಔಟ್ ಆಫ್ ಏರಿಯಾದವರು ಹೊಳ್ಳಿ ಒಯ್ಯಿರಿ ಅಂತೇಳಿ ಹೊಳ್ಳಿ ಕಳಿಸಿದಾರ ಅಂತೇಳಿ ಅವರ ಧ್ವನಿಯನ್ನು ಕೇಳಿದಾಗ ಅಂಥವ್ರ ಮನವನ್ನು ಭಾಳ ದುಃಖ ಅನ್ನಿಸ್ತೈತಿ. ಕಳೆದ 20 ವರ್ಷಗಳಿಂದ ಶಾಸಕರಂತ ದಿವಂಗತ BB ಹಿರೇರೆಡ್ಡಿ ಅವರ ಏನೋ ಒಂದು ಕನಸಿನ ಯೋಜನೆ ಇದು, ಒಂದು ಸಕ್ಕರೆ ಕಾರ್ಖಾನೆ. ಅದರ ಅವರ ತೀರಿ ಹೋದ ನಂತರ ಸಕ್ಕರೆ ಕಾರ್ಖಾನೆ ಬೇರೆದ ಒಂದು ಕೇವಲ ಒಂದು ವರ್ಗಕ್ಕೆ, ಒಂದು ಕುಟುಂಬಕ್ಕೆ ಸೀಮಿತವಾಗಿ ಕಳೆದ 15 ವರ್ಷಗಳಿಂದ ಆಡಳಿತವನ್ನು ನಡೆಸ್ತಾ ಬಂದಂಥ ಸಂದರ್ಭದಲ್ಲಿ ಇವತ್ತು ಇಡೀ ತಾಲೂಕಾಗಿರ್ಬೋದು, ಈ ಒಂದು ಸಕ್ಕರೆ ಕಾರ್ಖಾನೆಗೆ ಸುಮಾರು 20,000 ಷೇರುದಾರ ಇರುವಂಥ ಸಂದರ್ಭದಲ್ಲಿ, ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಅವರು 20,000 ಷೇರನ್ನು ಕಡಿತ ಮೊಟಕುಗೊಳಿಸಿ ಕೇವಲ 5,000 ಮತಗಳನ್ನು 4,200 ಮತಗಳನ್ನು ಇಡುವಂಥ ಪ್ರಕ್ರಿಯೆಯನ್ನು ಮಾಡಿದರು. ಅಂದರೆ 15,000 ಷೇರುದಾರನನ್ನು ಕಗ್ಗೊಲೆಯನ್ನು ಮಾಡಿ ಅವರ ಓಟುಗಳನ್ನು ಮೊಟಕುಗೊಳಿಸಿದರು. ಇಂಥ ಸಂದರ್ಭದಲ್ಲಿ ಇವತ್ತು ತಾಲೂಕಾಗಿರ್ಬೋದು, ರಾಮದುರ್ಗ ತಾಲೂಕಾಗಿರ್ಬೋದು, ಎಲ್ಲ ಕಡೆಗೂ ಭಾಳ ಅಭೂತಪೂರ್ವವಾದಂಥ ಬೆಂಬಲ ಈ ನಮ್ಮ ರೈತ ಹಿತರಕ್ಷಣಾ ಸಮಿತಿಗೆ ಈ ಪೆನ್ನಲ್ಲಿಗೆ ಸಿಗ್ತಾ ಇದೆ. ಇವತ್ತು ಬೈಲಹೊಂಗಲ ತಾಲೂಕು ಸೌದತ್ತಿಯಲ್ಲಾಗಿರೋರು ಪ್ರಚಾರ ನಡೆಸುವಂಥ ಸಂದರ್ಭದಲ್ಲಿ ಎಲ್ಲ ಜನ ಇಷ್ಟೊಂದು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. 100% 100ಕ್ಕೆ 100 ನಮಗೆ ಬೆಂಬಲ ಸಿಗ್ತದೆ. ಹಿಂದಕ್ಕೆ ಆಗಿರುವಂಥ ಇಲೆಕ್ಷನು 15 ವರ್ಷ ಆಳಿದಂಥ ಆಡಳಿತದ ದರ್ಪ ಏನೈತಲ್ಲ, ಅದು ಎಲ್ಲರಿಗೆ ಬೇಸರ ಆಗಿಬಿಟ್ಟೈತಿ. ಎಲ್ಲಿ ಹೋಗ್ತೀವೋ, ಯಾವ ಗ್ರಾಮಕ್ಕೆ ಹೋಗ್ತೀವೋ, ಒಳ್ಳೇದು ಮಾಡಿರಿ ನೀವು, ಯಾಕಂತಂದ್ರೆ ಇಲ್ಲಿವರೆಗೆ ಯಾರೂ ಶೆಡ್ ಹೊಡ್ಯಕ್ಕೆ ತಯಾರಾಗಿದ್ದಿಲ್ಲ, ನೀವು ಶೆಡ್ಡರು ಹೊಡೆದಿರಿ, ನಿಮಗೆಲ್ಲ ನಾವು ಸಹಕಾರ ಐತೆ, ನಮ್ಮದೆಲ್ಲ ಸಹಕಾರ ಕೊಡ್ತೀವೋ, ನೀವು ಮಾತ್ರ ಹಿಂದೆ ಸರಿಬೇಡ್ರಿ ಯಾವುದೇ ಕಾರಣಕ್ಕೂ. ಈ ಸಂಸ್ಥೆಗೆ ಅವ್ರ ನಂತರ 15 ವರ್ಷ ಆಡಳಿತ ಏನು ಮಾಡಿದ್ರಲ್ಲ, ಈ 15 ವರ್ಷದ ಆಡಳಿತದೊಳಗೆ ಫ್ಯಾಕ್ಟ್ರಿ ಯಾವುದೇ ಥರ ಅಭಿವೃದ್ಧಿ ಆಗಲಿಲ್ಲ. ನೀವು ಈ ಸಾರಿನೂ ಗಪ್ಪ ಕುಂತಿದ್ದ ಆದರೆ ಮುಂಬರುವ ದಿನದೊಳಗೆ ಅವ್ರ ಮಗನ ಅಧ್ಯಕ್ಷನ ಮಾಡ್ತಾರೆ, ಅವರು ಕುಟುಂಬದ ಆಸ್ತಿಯನ್ನಾಗಿ ಮಾಡ್ಕೊಳ್ತಾರೆ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಜೀವಂತವಾಗಿ ಇದ್ದಂಥ ಸದಸ್ಯರನ್ನ ತಮ್ಮ ಅಧಿಕಾರದ ಲಾಲಸೆಗೆ ಅವರು ಇದ್ದು ಸತ್ತಂಗ ಮಾಡಿ ಅವರಿಗೆ ಮತದಾನದ ಹಕ್ಕನ್ನು ಕಸ್ಕೊಂಡಿದ್ದು ತಮಗೆಲ್ಲ ಗೊತ್ತಿದೆ. ಯಾಕಂತಂದ್ರೆ ನಾಯಕರಾದಂಥ ಇವರೆಲ್ಲರಿಗೆ ಷೇರುದಾರ ಫೋನ್ ಮಾಡಿದ್ರು, ಏನ್ರಿ ಧನಲಕ್ಷ್ಮಿ ಶುಗರ್ ಕಾರ್ಖಾನೆ ಚುನಾವಣೆ ಬಂದೈತಿ, ನೀವು ಏನು ಮಾಡತ್ತೀರಿ, ಈ ಸಾರಿನೂ ಅವ್ರಿಗೆ ಕೊಟ್ಟ ಕುಟುಂಬದ ಆಸ್ತಿಯನ್ನಾಗಿ ಮಾಡವರು, ಅಥವಾ ಅವರು ಪ್ರತಿಯಾಗಿ ಒಂದು ಪೆನಲ್ ತಯಾರು ಮಾಡಿ ನೀವು ಚುನಾವಣೆ ಎದುರಿಸೋರು, ಚುನಾವಣೆ ಎದುರಿಸಾಕೆ ನೀವೆಲ್ಲ ರೆಡಿ ಆಗ್ರಿ, ನಾವೆಲ್ಲ ಷೇರುದಾರ ಸದಸ್ಯರು ಅಥವಾ ಇನ್ನು ಯಾರ್ಯಾರು ಎಲ್ಲರೂ ನಾವು ನಿಮಗೆ ಸಹಾಯ ಮಾಡ್ತೀವೋ ಅಂತ ಹೇಳಿದಾಗ ಇಲ್ಲಿರುವಂಥವ್ರು ಯಾರದೇ ದುಡ್ಡು ಇಲ್ಲ. ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಏನದಾರಲ್ಲ ತಮ್ಮದೇ ಆದಂಥ ದುಡ್ಡಿನ ಅಂದ್ರೆ ಖರ್ಚು ವೆಚ್ಚಗಳನ್ನು
ಬರೆಸ್ತಾ ಈ ಒಂದು ಯಾವುದಕ್ಕೂ ಫ್ಯಾಕ್ಟ್ರಿಗೆ ಮುಂಬರುವ ಫ್ಯಾಕ್ಟ್ರಿಗೇನು ಹೊರೆ ಆಗಲ್ದಂಗೆ ನಾವು ಏನಾರ ಒಂದು ವಿಚಾರ ಮಾಡೋಣ ಅನ್ನೋದಕ್ಕೆ ಅಂದರೆ ಇಲೆಕ್ಷನ್ ಮಾಡಿದ್ರೆ ಸುಮಾರು 60-70 ಲಕ್ಷ ರೂಪಾಯಿ ಫ್ಯಾಕ್ಟ್ರಿ ಖರ್ಚಾಕತಿ. ಆ ಖರ್ಚು ತಡೆಯೋಣ ಅನ್ನುವಂಥ ದೃಷ್ಟಿಕೋನದೊಳಗೆ ಇಲ್ಲಿ ಇರುವಂಥ ಹಿರಿಯರೆಲ್ಲರೂ ಬಿಫೋರ್ ಮೀಟಿಂಗ್ ಮಾಡಿಕೊಂಡಾಗ ಒಂದು ರಾಜ್ಯ ಸಂಧಾನ ಮಾಡೋಣ. ಹಳೆ ಕಮಿಟಿ ಕೂಡ ಈಗ ನಾವು ಒಂದು ಸಂಧಾನ ಮಾಡ್ಕೊಂಡು ರಾಜ್ಯ ಅದರ ಸುಖಾಂತ್ಯವಾಗಿ ಇಲೆಕ್ಷನ್ ಆಗಲಿ ರೈತರ ಪರವಾಗಿ ಹೋರಾಟ ಮಾಡೋಣ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು PF ಪಾಟೀಲ್ರು, ಪರತಗೌಡ ಪಾಟೀಲ್ರು, KV ಪಾಟೀಲ್ರು, ಅನಂತರ ಸಂಶಯ ಅವರು, JVM ಪತ್ತೇಪುರ, ಈ ಥರ ಸಂಕನಗೌಡರು, ಬಸವರಾಜ್ ಹಿರೇರೆಡ್ಡಿಯವರು, ಶಿವಣ್ಣ ಅಂಗಡಿಯವರು, ಕಲ್ಲಣ್ಣ ವಜ್ರಮಟ್ಟಿಯವರು, ದೇವಪ್ಪಣ್ಣ ಬೆಳವಡಿಯವರು, ದೇವರೆಡ್ಡಿಯವರು, ಈ ರೀತಿ ಎಲ್ಲರೂ ಇನ್ನೂ ಎಷ್ಟೋ ಕಾಣದ ಕೈಗಳದಾವ. ಯಾಕಂತಂದ್ರೆ ಹಿಂದಕ್ಕೆ ಆಗಿರುವಂಥ ಇಲೆಕ್ಷನು 15 ವರ್ಷ ಆಳಿದಂಥ ಆಡಳಿತದ ದರ್ಪ ಏನೈತಲ್ಲ ಅದು ಎಲ್ಲರಿಗೂ ಬೇಸರ ಆಗಿಬಿಟ್ಟೈತಿ. ಎಲ್ಲಿ ಹೋಗ್ತೀವೋ, ಯಾವ ಗ್ರಾಮಕ್ಕೆ ಹೋಗ್ತೀವೋ, ಒಳ್ಳೇದು ಮಾಡಿರಿ ನೀವು, ಯಾಕಂತಂದ್ರೆ ಇಲ್ಲಿವರೆಗೆ ಯಾರೂ ಶೆಡ್ ಹೊಡ್ಯಕ್ಕೆ ತಯಾರಾಗಿದ್ದಿಲ್ಲ, ನೀವು ಶೆಡ್ಡರು ಹೊಡೆದಿರಿ, ನಿಮಗೆಲ್ಲ ನಾವು ಸಹಕಾರ ಐತೆ, ನಮ್ಮದೆಲ್ಲ ಸಹಕಾರ ಕೊಡ್ತೀವೋ, ನೀವು ಮಾತ್ರ ಹಿಂದೆ ಸರಿಬೇಡ್ರಿ ಯಾವುದೇ ಕಾರಣಕ್ಕೂ. ಯಾಕಂತಂದ್ರೆ ಈಗ ಹಿಂದಿನವರು ಏನದಾರಲ್ಲ ಅಧ್ಯಕ್ಷರು ನಮ್ಮ ವೈರಿಗಳಲ್ಲ, ಇಲ್ಲಿ ಕುಂತವ್ರು ಯಾರು ವೈರಿ ಅಲ್ಲ, ಅವರು ನಮಗೆ ಬೇಕಾದವರು ವೈಯಕ್ತಿಕವಾದಂಥ ಗೆಳತನ ಅಥವಾ ಅವರು ಸಂಬಂಧಿಕರು ಎಲ್ಲರೂ ಅದಾರ ಇಲ್ಲಿ. ಆದ್ರೆ ಈ ಸಂಬಂಧ ಗೆಳತನ ಎಲ್ಲ ಚುನಾವಣೆ ನಂತರ, ಚುನಾವಣೆ ಪೂರ್ವದೊಳಗೆ ಏನೈತಲ್ಲ ರಾಮದುರ್ಗದೊಳಗೆ ಸುಮಾರು ದಿವಂಗತ BB ಹಿರೇರೆಡ್ಡಿ ಅವ್ರು ಏನು ಕನಸ್ಕಂಡು ಅವ್ರು ಎಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಅನ್ನದೇ 19,000 ಷೇರುಗಳನ್ನು ಮಾಡಿ ಒಂದು ಸಂಸ್ಥೆಯನ್ನು ತಯಾರು ಮಾಡಿದರು. ಈ ಸಂಸ್ಥೆಗೆ ಅವ್ರ ನಂತರ 15 ವರ್ಷ ಆಡಳಿತ ಏನು ಮಾಡಿದ್ರಲ್ಲ, ಈ 15 ವರ್ಷದ ಆಡಳಿತದೊಳಗೆ ಫ್ಯಾಕ್ಟ್ರಿ ಯಾವುದೇ ಥರ ಅಭಿವೃದ್ಧಿ ಆಗಲಿಲ್ಲ. ಅಭಿವೃದ್ಧಿ ಏನು ಮಾಡಬೇಕಾಗಿತ್ತು? ಒಂದು ಸಭಾಭವನ ಕಟ್ಟಬೇಕಾಗಿತ್ತು ರೈತರಿಗೋಸ್ಕರ, ಹಾಗೂ ರೈತರ ಆರೋಗ್ಯದ ದೃಷ್ಟಿಯಿಂದ ಒಂದು ದವಾಖಾನೆ ಕಟ್ಟಬೇಕಾಗಿತ್ತು. ರೈತರ ಮಕ್ಕಳಿಗೆ ಸುತ್ತಮುತ್ತ ಗ್ರಾಮೀಣ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸಕ್ಕೆ ಒಂದು ಸ್ಕೂಲ್ ಕಟ್ಟಬೇಕಾಗಿತ್ತು. ಇದು ಯಾವುದನ್ನು ಮಾಡಲಿಲ್ಲ ಅವರು ತಮ್ಮ ಅಧಿಕಾರ ಇದ್ದಾಗ, ಶಾಸಕರಿದ್ದಾಗ ಅವರ ಅಧಿಕಾರದ ದರ್ಪವನ್ನು ನಡೆಸಿ ಅಧಿಕಾರಿಗಳನ್ನು ತಮ್ಮ ಕೈಯಾಗಿ ತಗೊಂಡು 19,000 ಸದಸ್ಯರನ್ನು ಕಡಿಮೆ ಮಾಡಿ 15,000 ಸದಸ್ಯರನ್ನು ಕಡಿಮೆ ಮಾಡಿ ತಮ್ಮದೇ ಕುಟುಂಬದ ಸದಸ್ಯನನ್ನು ಅಧ್ಯಕ್ಷನನ್ನಾಗಿ ಮಾಡಿದರು. ನೀವು ಈ ಸಾರಿನೂ ಗಪ್ಪ ಕುಂತಿದ್ದ ಆದರೆ ಮುಂಬರುವ ದಿನದೊಳಗೆ ಅವ್ರ ಮಗನ ಅಧ್ಯಕ್ಷನ ಮಾಡ್ತಾರೆ, ಅವರು ಕುಟುಂಬದ ಆಸ್ತಿಯನ್ನಾಗಿ ಮಾಡ್ಕೊಳ್ತಾರೆ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇದು ರಾಮದುರ್ಗ ತಾಲೂಕ ರಾಜ ಮಹಾರಾಜರನ್ನು ಓಡಿಸಿರುವಂಥದ್ದು. ಇಲ್ಲಿ ಯಾರಿಗೂ ಭಯ ಇಲ್ಲ. ಇವತ್ತಿನ ಕಾಲದಾಗ ಭಯ ಪಡುವಂಥದ್ದೇನು ಅವಶ್ಯಕತೆನೇ ಇಲ್ಲ. ರಾಜ ಮಹಾರಾಜ ಇಡೀ ತಲಾಂತರ ಎಲ್ಲ ಆಸ್ತಿ ಅವನ್ನ ಇದ್ದ ಹೇಳಲ್ದ ಓಡಿ ಹೋಗುವಂಥ ಪರಿಸ್ಥಿತಿ ಬಂತು. ಯಾವತ್ತೂ ಅಧರ್ಮದಿಂದ ನಡೆಯೋರಿಗೆ ಧರ್ಮ ತಾನೇ ಎದುರಾಗ್ತೈತಿ. ಆ ಧರ್ಮಕ್ಕೆ ಯಾರೂ ಇದಾಗಕ್ಕೆ ಸಾಧ್ಯ ಇಲ್ಲ. ಅದ್ರ ಕೂಡ ಶರಣ ಆಗಲೇಬೇಕು. ಅಧರ್ಮದಿಂದ ನಡೆಯೋರು ಧರ್ಮಕ್ಕೆ ಶರಣ ಆಗಲೇಬೇಕು. ಈಗ ಅದಕ್ಕೆ ಧರ್ಮದ ಪೆನಲ್ ಒಂದು ತಯಾರಾಗೈತಿ. ರೈತರ ಹಿತಾಸಕ್ತಿಗಳನ್ನು ಅವಲೋಕನ ಮಾಡ್ತಾ ಒಂದು ಪೆನಲ್ ತಯಾರಾಗೈತಿ. ಈ ಪೆನಲ್ ದಿವಂಗತ BB ಹಿರೇರೆಡ್ಡಿಯವರ ಒಂದು ಭಾವಚಿತ್ರದೊಂದಿಗೆ ಈ ಪೆನಲ್ ತಯಾರಾಗೈತಿ. ಮತ್ತು ಅವ್ರು ಕಂಡಂಥ ಕನಸೇನೈತಿ, ಈಗಾಗಲೇ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಮಾಜಿ ಅಧ್ಯಕ್ಷರು. ಇಲ್ಲ, ಈ ಫ್ಯಾಕ್ಟ್ರಿ ಋಣಮುಕ್ತ ಫ್ಯಾಕ್ಟ್ರಿಯನ್ನಾಗಿ ಮಾಡಿದ್ದೀನಿ ಅಂತ. ಹೆಂಗೆ ಸಾಧ್ಯ ಐತ್ರಿ ಅದು? ನೀವು ಕೊಟ್ಟಿರೋದು ಲೀಸ್. ಅದು ಲೀಸ್ ಯಾರು ಕೊಟ್ಟರು? ದಿವಂಗತ BB ಹಿರೇರೆಡ್ಡಿಯವರು ಕೊಟ್ಟರು 25 ವರ್ಷಗಳ ಗುತ್ತಿಗೆಯನ್ನು. ಯಾಕಂತಂದ್ರೆ ಈ ಥರ ಆಗಿ ಈ ರಾಜಕೀಯ ಹೊಲಸು ವ್ಯಕ್ತಿಗಳು ಬಂದು ಈಗ ನಾ ಕಟ್ಟಿದ್ದನ್ನು ಫ್ಯಾಕ್ಟ್ರಿ ಗೆಡಬಾರ್ದು, ಋಣಮುಕ್ತ ಆಗಲಿ ಅನ್ನುವಂಥ ಅವ್ರ ದೃಷ್ಟಿಕೋನ ಇತ್ತು. ಯಾರ್ದು? ದಿವಂಗತ BB ಹಿರೇರೆಡ್ಡಿ ಅವ್ರದ್ದು. ಅದಕ್ಕೋಸ್ಕರ
ದೇವೇಗೌಡರಿಗೆ, ಪ್ರಧಾನಮಂತ್ರಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಕೂಡ ಚರ್ಚೆ ಮಾಡಿ ನಮ್ಮ ಊರಿಗೆ ಒಂದು ಒಳ್ಳೆಯ ಕಂಪನಿಗೆ ಲೀಸ್ ಕೊಡೋಣ, ಯಾವುದರ ನಿಮಗೆ ಒಳ್ಳೆ ಕಂಪನಿ ಇದ್ರೆ ಹೇಳ್ರಿ ಅಂದಾಗ GM ಅವ್ರ ಫ್ಯಾಕ್ಟ್ರಿಗೆ ಶ್ರೀಮಾನ್ ದೇವೇಗೌಡರು ಸಜೆಷನ್ ಮಾಡಿದಾಗ ಕುಮಾರಸ್ವಾಮಿ ಅವರು ಅದು ಒಪ್ಕೊಂಡು ಒಂದು ಒಳ್ಳೆಯ ಒಂದು ಕಂಪನಿಯನ್ನು ಲೀಸಿಗೆ ಕೊಟ್ಟರು. ಈ ಲೀಸ್ ಅವಧಿ ಈಗಾಗಲೇ 18 ವರ್ಷ ಮುಗಿದು ಹೋಗೈತಿ. ಇನ್ನು 7 ವರ್ಷ ಅಷ್ಟದ. ಈಗಾಗಲೇ ಏನು ಹಿರೇರೆಡ್ಡಿ ಅವರು ಕನಸು ಕಂಡಿದ್ರು ಸಾಲ ಮುಕ್ತ ಮಾಡ್ಬೇಕಂತೇಳಿ, ಈಗಾಗಲೇ ಸಾಲ ಮುಕ್ತ ಆಗೈತಿ. ಇನ್ನು ಬರೀ ಕೇಂದ್ರ ಸರ್ಕಾರದ 15 ಕೋಟಿ ರೂಪಾಯಿ ಸಾಲ ಮಾತ್ರ ಐತಿ. ಅದಕ್ಕೋಸ್ಕರ ಇನ್ನು ಬರುವ 7 ವರ್ಷದೊಳಗೆ ಎಲ್ಲ ಋಣಮುಕ್ತ ಆಗ್ತತಿ. ಮತ್ತು ರೈತರ ಅಭಿವೃದ್ಧಿಗಾಗಿ, ಯಾಕಂತಂದ್ರೆ ರೈತರಿಗೆ ಬಡ್ಡಿ ಸಹಿತ ಸಾಲ ಕೊಡ್ಬೇಕಂತೈತಿ, ಫ್ಯಾಕ್ಟ್ರಿಯಿಂದ ಗೊಬ್ಬರ ಕೊಡ್ಬೇಕಂತೈತಿ. ಇದು ಯಾವುದಿಲ್ಲ. ಹೋಗಲಿ, ಕಬ್ಬು ಬಂದಾಗ ಗ್ಯಾಂಗ್ ಕಳಿಸಿ ಗ್ಯಾಂಗಿನವರಿಂದ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಎಲ್ಲಿ ನಾವು ಹೋಗ್ತೀವಿ ಪ್ರತಿಯೊಂದು ಗ್ರಾಮಕ್ಕೆ, ಈ ಕಡೆ ನಾವು ಕಮಕೇರಿ, ಗುತ್ತಿಗೋಳಿ, ಬುದ್ನಿ, ಹೊಸಕೋಟೆ ಅದು ಹೋದಾಗ ನಮ್ಮ ಕಡೆ ಒಟ್ಟ ಕಬ್ಬಿನ ಗ್ಯಾಂಗ ಕಳಿಸೋದಿಲ್ಲ. ನಾವು ಸಾಕಷ್ಟು ಅದಕ್ಕೆ ಹೋರಾಟ ಮಾಡೀವಿ ಅಂಥೇಳಿ ಸಿಕ್ಕಾಪಟ್ಟಿ ಎಲ್ಲಿ ಹೋದ್ರೂ ಇಲ್ಲಾದರೂ ಅದೇ ಅವ್ರ ಸಂಬಂಧಿಕರಿಗೆ ಮಾತ್ರ ಬೇಕಾದಲ್ಲಿ ಇರಲಿ, ಹಳಿಯಾಳಕ್ಕಿರಲಿ, ಜಮಖಂಡಿಗಿರಲಿ, ಎಲ್ಲೇ ಇರಲಿ, ಅಂಥವರು ಕಬ್ಬ ನಮ್ಗಿಂತ ಮೊದಲು ತಾಲೂಕಿನ ಕಬ್ಬಿನಕ್ಕಿಂತ ಮೊದಲು ಬಂದು ಕಬ್ಬು ಇದನ್ನು ಮಾಡಿದ್ದಾರೆ. ಹಾಂ, ಇಲ್ಲಾದ್ರೂ ಅವ್ರನ್ನ ಹಾಕ್ಕೊಂಡು ಹಿಂದಾಡೆ ಬೇರೆದವ್ರಿಗೆ ಅದು ಮುತುವರ್ಜಿ ಮ್ಯಾಗ ಅವರು ಜಿ ಅನ್ಬೇಕು. ಹಾಂ, ಜಿ ಅನ್ಬೇಕು. ಅವ್ರ ಮನೆಗೆ 20 ಸಲ ಹೋಗಿ ನಮಸ್ಕಾರ ಮಾಡ್ಬೇಕು. ನೋಡ್ರಿ, ಶೇರ್ ಕೊಟ್ಟ ಫ್ಯಾಕ್ಟ್ರಿ ಓನರ ನಾವು, ರೈತರ ನಾವು ಅವ್ರ ಮನೆ ಮಟ್ಟ ಹೋಗಿ ಕಾಲು ಬೀಳ್ಬೇಕು ಅವ್ರಿಗೆ. ಮತ್ತು ಅವ್ರು ಹೇಳ್ದಷ್ಟು ಲಗಾನಿ ಕೊಡ್ಬೇಕು. ಈ ಥರ ಆಡಳಿತ ನಿಮಗಾದ್ರೂ ಗೊತ್ತೈತಿ. ಅದಕ್ಕೆ ಈ ಸಾರಿ ಏನೈತಲ್ಲ, ಈ ಒಂದು ಪೆನಲ್, ಇಲ್ಲಿವರೆಗೇನು ಪೆನಲ್ ಯಾವ ಗಟ್ಟಿಯಾಗಿ ಅವ್ರಿಗೆ ಗೊತ್ತಿತ್ತದ. ಯಾರು ನಮ್ಮ ವಿರುದ್ಧ, ಈ ರೈತರು ರಾಮದುರ್ಗ ರೈತರು ಇಷ್ಟ ಅದಾರ, ನಮ್ಮ ವಿರುದ್ಧ ಯಾರು ಶಡ್ ಹೊಡಿಯೋದಿಲ್ಲ, ಎದುರಾಗಿ ಇಲೆಕ್ಷನ್ಗೆ ನಿಲ್ಲುವುದಿಲ್ಲ ಅನ್ನೋದೊಂದು ಅಗಾಧವಾದಂಥ ಪರಿಕಲ್ಪನೆ ಇತ್ತು ಅವರಿಗೆ. ಆದ್ರೆ ಯದಾ ಹಿ ಧರ್ಮಶ ಗ್ಲಾನಿರ್ಭವತಿ ಉಗೆ ಉಗೆ ಅಂದಂಗೆ, ಹಾಂ, ಅಧರ್ಮ ಎಲ್ಲಿ ಮಠನೂ ತಲೆ ಎತ್ತಿ ನಿಲ್ತೈತೋ ಅಲ್ಲಿ ಧರ್ಮ ಬಂದು ನಿಲ್ತೈತಿ ಅನ್ನುವಂಥದ್ದನ್ನು ಈ ವೇದಿಕೆ ಮುಖಾಂತರ ಅವರಿಗೆ ಅಧರ್ಮದಿಂದ ಅಂತ ನಡೆದಂಥ ಒಂದು ಪೆನಲಿಗೆ ನಾವು ಎಚ್ಚರಿಕೆ ಕೊಡ್ತೀವೋ. ಆದರೂ ಈ ಪೆನಲಿಗೆ ಆಶೀರ್ವಾದ ಮಾಡಿ ನೀವು ಆರಿಸಿಕೊಟ್ರು ಇವ್ರಿಗೆ ಆ ಥರ ಸೊಕ್ಕು ಹಿಕ್ಕು ಬರಲಾರ್ದಂಗೆ ರೈತರ ಪರವಾಗಿ, ರೈತರ ಹಿತದೃಷ್ಟಿಯಿಂದ ಇವರೆಲ್ಲ ಕೆಲಸ ಮಾಡ್ತಾರೆ. ಯಾಕಂತಂದ್ರೆ ಇವ್ರಿಗೆ ಯಾವುದೂ ಆಸೆ ಆಮಿಷ ಇಲ್ಲ. ಪ್ರತಿಯೊಬ್ಬರು ಒಳ್ಳೆಯ ಒಂದು ವ್ಯವಸ್ಥಿತವಾದಂಥ ಇದ್ರೊಳಗೆ ಅದಾರ. ಏನೋ 4 ಜನರ ಭಾವನೆಗೆ ಸ್ಪಂದಿಸಿ ರೈತರಿಗೆ ನಾವೆಲ್ಲ ಒಳ್ಳೆ ಕೆಲಸ ಮಾಡೋಣ, ರಾಮದುರ್ಗಕ್ಕೆ ಮಾದರಿ ಆಗೋಣ, ಹಿರೇರೆಡ್ಡಿಯವ್ರ ಹೆಸರು ತರೋಣ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಇಲ್ಲೆಲ್ಲ ಸೇರಿದಂಥ ಹೊಸ ಪೆನಲ್ ಏನೈತಿ, ಈ ಹೊಸ ಪೆನಲಿಗೆ ತಮ್ಮೆಲ್ಲ ಅತ್ಯಮೂಲವಾದಂಥ ಮತಗಳನ್ನು, ಷೇರ್ದಾರರ ಮತಗಳನ್ನು ಕೊಡಿಸ್ರಿ. ನೀವು ಸೇರಿ ಇಲ್ಲದೇ ಇದ್ದರೂ ಪರವಾಗಿಲ್ಲ, ನಿಮ್ಮ ಸಂಬಂಧಿಕರಿಗೆ ಅಥವಾ ನಿಮಗೆ ಗುರ್ತಿರುವಂಥವ್ರು ಗೆಳೆಯರಿಗೆ ಆಗಲಿ, ಯಾರು ಷೇರ್ದಾರ ಅದಾರ, ಈ ಹೊಸ ಪೆನಲಿಗೆ ನೀವು ಆಶೀರ್ವಾದ ಮಾಡ್ತೀರಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತಿಗೂ ವಿರಾಮ ಹೇಳ್ತೇನೆ. ಭಟ್ಕುರ್ಕಿ ಗ್ರಾಮದ ಯಾವತ್ತು ಗುರು ಹಿರಿಯರೇ, ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗೌರವಾನ್ವಿತ ಸದಸ್ಯರೇ, ಇವತ್ತು ನಾವೆಲ್ಲರೂ ಈ ಪೆನಲ್ದಲ್ಲಿ ಇದ್ದಂಥ ಹುರಿಯಾಳುಗಳು ಚುನಾವಣೆಯ ಪ್ರಚಾರಕ್ಕಾಗಿ ತಮ್ಮ ಮತಯಾಚನೆಗಾಗಿ ಬಂದದ್ದು ಈಗಾಗಲೇ ರೆಡ್ಡಿಯವರು ಸವಿಸ್ತಾರವಾಗಿ ಹೇಳಿದರು. ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಾಳುಗಳನ್ನು ಗುರುತಿಸ್ಕೊಡ್ಬೇಕಂತ ಇಲ್ಲೊಬ್ಬರು ಹೇಳಿದರು. ಮೊದಲನೇದಾಗಿ ಶಿವನಗೌಡ ಪಾಟೀಲ್ ಬುರ್ಕಟ್ನಾಳದವ್ರು, ಎರಡನೇದ್ದು ದೇವರೆಡ್ಡಿಯವರು, ಮೂರನೇದ್ದು ಕಾಮಣ್ಣವ್ರು, ಗೊಡ್ಚೆಯವರು, ಭೀಮಪ್ಪ ಬಸಿಡೋಣಿಯವರು, ಆನಂತರ ಬೆಳವಡಿ ದೇವಪ್ಪನವರು ಕಿತ್ತೂರು, ಆನಂತರ ನಮ್ಮ JBM ಮಾಲಕರು,
ಇವರು ಹೆನ್ಸೀಟ್ ಅವ್ರ ಮನೆಯವ್ರು ನಿಂತರು. ಆನಂತರ ನಮ್ಮ ತಮಸಿಯವರು ಗೋಪಾಲ್ ತಮಸಿಯವರು, ಪರತುಗೌಡ ಪಾಟೀಲ್ರು ಸಿದ್ನಾಳ್, ಪತ್ತೇಪುರ ಸಾವ್ಕಾರ್ ಇವರು ಚಿರಂಜೀವಿ ಸುರೇಶ್ ಪತ್ತೇಪುರ ಅವ್ರು ನಿಂತಾರ, ಸಂಕನಗೌಡರು, ಬಿ ಬಿ ಹಿರೇರೆಡ್ಡಿ ಅವರು, ಕಲ್ಲಣ್ಣ ವಜ್ರಮಟ್ಟಿಯವರ ಚಿರಂಜೀವಿ ಎಲ್ಲ ಬ ವರ್ಗದಾಗ ಅವ್ರು ನಿಂತಾರೆ. ಆನಂತರ ತಿಪ್ಪಣ್ಣ ಮುರುಗೋಡು ಇವರು ಸೊಸೆಯವರು ಹೆಣ್ಸೀಟ್ ಕೊಟ್ಟಾರೆ. ಆನಂತರ ನಾನು ಕೂಡ ಪಿ ಎಫ್ ಪಾಟೀಲ್ ನಾನು ಕೂಡ ನಿಂತಿದ್ದೀನಿ. ಆನಂತರ ನಿಮ್ಮ ಊರವರಾದಂಥ ಅಂಗಡಿಯವರು, ಆನಂತರ ನಿಮ್ಮ ಪಕ್ಕದ ಗ್ರಾಮದವರು ನಿವೃತ್ತ ಹೈಸ್ಕೂಲ್ ಶಿಕ್ಷಕರು, ಇವರು ನಿಮ್ಮ ಪರಿಚಯದವ್ರು ಶಿವಪ್ಪ ಲಮಾಣಿ ಅಂತೇಳಿ. ಇನ್ನೊಂದಿಬ್ಬರು 3 ಮಂದಿ ಬಂದಿಲ್ಲ, ಹಂಜಿ ಬಾಳಪ್ಪದು ಬೇರೆ ಕಡೆ ಹೋಗ್ಯಾರ, ಸವದತ್ತಿ ತಾಲೂಕು. ಈ ಒಂದು ಪ್ಯಾನಲಲ್ಲಿ ಎಲ್ಲ ಪಕ್ಷದವರು ಇದಾರೆ. ಬಿ ಜೆ ಪಿ ಅವ್ರು ನಾ ಅದೀನಿ, ನಮ್ಮ ಮಂಡಳ ಅಧ್ಯಕ್ಷರು ಇದಾರ, ಕಾಂಗ್ರೆಸ್ದವ್ರು ಇದಾರ, ಯಾರೋ ರಂಗನಗೌಡರು, ಆನಂತರ ಕಾಂಗ್ರೆಸ್ನವ್ರು ಪರತುಗೌಡರು ಇದಾರ, ಜೆ ಡಿ ಎಸ್ನವ್ರು ನಿಮ್ಮವರೇ ಆದಂಥ ಶಿವಣ್ಣ ಅಂಗಡಿಯವ್ರು ಇದಾರ. ಈ ಒಂದು ಹೌದು, ಈ ಒಂದು ಪೆನಲ್ದಾಗ ಎಲ್ಲ ಜಾತಿಯವರು ಎಲ್ಲ ಪಕ್ಷದವರು ಕರ್ಕೊಂಡು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಪೆನಲ್ ಈ ಚೈನವನ್ನು ಮಾಡ್ಕೊಂಡಿವಿ. ಈಗ ಹಿರೇರೆಡ್ಡಿಯವರು ಕಟ್ಟಿದಂಥ ಒಂದು ಕನಸಿನ ಕೂಸು ಈ ಸಹಕಾರಿ ಸಕ್ಕರೆ ಕಾರ್ಖಾನೆ. ಆ ಸಹಕಾರಿ ಸಕ್ಕರೆ ಕಾರ್ಖಾನೆ ಲೈಸೆನ್ಸ್ ತೊಗೋಬೇಕಾದ್ರೆ ದೇವೇಗೌಡರಿಗೆ ಸಾಕಷ್ಟು ಸಲ ವಿನಂತಿ ಮಾಡ್ಕೊಂಡ್ರೆ ಆವಾಗ ನಾವು ಇದ್ದೀವಿ, ಜೆ ಡಿ ಎಸ್ನಾಗ ಇದ್ವಿ. ಮುಂದೆ ಅಚಾನಕ್ಕಾಗಿ ದೇವೇಗೌಡರು ಪ್ರಧಾನಮಂತ್ರಿ ಆದರು. ಪ್ರಧಾನಮಂತ್ರಿ ಆದ ನಂತರ ನಮ್ಮ ಕರ್ನಾಟಕದವ್ರಿಗೆ ಕರೆದ ಲೈಸೆನ್ಸ್ ಕೊಟ್ಟರು. ಆವಾಗ ಹಿರೇರೆಡ್ಡಿ ಅಜ್ಜಾರನ್ನು ಕೂಡ ಕರೆದ ಸಕ್ರೆ ಫ್ಯಾಕ್ಟ್ರಿ ಲೈಸೆನ್ಸ್ ಕೇಳಿದಪ್ಪ, ನಿನಗೆ ಬೇರೆ ಒಂದು ಅಧಿಕಾರ ಕೊಡ್ಬೇಕಂತ ಮಾಡಿದ್ನಿ, ಆದ್ರೆ ಬ್ಯಾಡ್ ಅಂತ ಸೇರಿದು ಸಕ್ರೆ ಫ್ಯಾಕ್ಟ್ರಿ ಲೈಸೆನ್ಸ್ ಹೋಯಿ ಅಂತಿದ್ರು. ಇಲ್ಲಿ ಬಂದಾಗೂ ಕೂಡ ಶ್ರೀನಿವಾಸ ಲಾಜಿಂಗ್ದಾಗ ಬಂದು ಭೇಟಿಯಾಗಿ ಹೋದದ್ದು ನಾವು ಕೂಡ ಕಣ್ಣಾರೆ ನೋಡಿ. ಈಗ ಈ ಆಡಳಿತ ಮಂಡಳಿದ ಏನೂ ಕೆಲಸ ಇಲ್ಲ ಅಲ್ಲಿ. ಈಗ ಹಿಂದಿದ್ದವ್ರದ್ದು ಇಲ್ಲ, ಮುಂದಿದ್ದವ್ರದ್ದು ಇಲ್ಲ. ಇದು ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂದ್ರೆ ಒಂದು ಮನೆ ಇದ್ದಂಗೆ. ಆ ಮನೆ ಬಾಡಿಗೆ ಕೊಟ್ಟೈತಿ. ಆ ಮನೆ ಬಾಡಿಗೆ ಕೊಟ್ಟಂಥ ಮನೆಯನ್ನು ಸರಿಯಾಗಿ ಸುಣ್ಣ ಬಣ್ಣ ಹಚ್ತಾರಿಲ್ಲೋ, ಸರಿಯಾಗಿ ಕಿಟಕಿ ಕದಗಳು ಇದಾವಿಲ್ಲೋ ನೋಡ್ಕೊಂಡು ಹೋಗುವಂಥ ಕೆಲಸ ಅಷ್ಟ. ಅದರಲ್ಲಿ ಏನು ಅಂಥ ದೊಡ್ಡ ಕೆಲಸ ಇಲ್ಲ. ಆದರೆ ಹಿರೇರೆಡ್ಡಿಯವರು ಹಿಂದೆ ಮಾಡಿದಂಥ ಒಂದು ಬಾಡಿಗೆ ಕೊಟ್ಟಂಥ ಸಾಧನೆ ಒಳ್ಳೆಯದು. ಈಗ ನೋಡ್ರಿ, ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಸಾಕಷ್ಟು ಲಾಸ್ನಾಗ ಬಂದವು. ಆದರೆ ಈ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಇವತ್ತು ಫಾಯ್ದೆದಾಗೈತಿ. ಇವತ್ತು ಇನ್ನು 7 ವರ್ಷಕ್ಕೆ ಸಾಧಾರಣ ಒಂದು 60 ರಿಂದ 65 ಕೋಟಿ ರೂಪಾಯಿ ಏನು ಬರ್ತೈತಲ್ಲ ಇದ್ದು ಬಾಡಿಗೆ, ಅದು ಪೂರ್ತಿ ನಮ್ಮ ಕೈಯಾಗ ಉಳಿತೈತಿ. ಅಂದ್ರೆ ಫ್ಯಾಕ್ಟ್ರಿ ಕೈಯಾಗ ಉಳಿತೈತಿ. ಅದರಿಂದ ನೀವು ಮತ್ತೊಂದು ಫ್ಯಾಕ್ಟ್ರಿ ಕಟ್ಬೋದು, ಅಥವಾ ಒಂದು ಸ್ಕೂಲ್ ಕಟ್ಬೋದು, ಅಥವಾ ಮತ್ತೊಂದು ಏನು ಮಾಡ್ಬೋದು, ಕಲ್ಯಾಣ ಮಂಟಪ ಕಟ್ಬೋದು. ಈ ಪ್ಯಾನಲ್ ಆ ಒಂದು ಉದ್ದೇಶವನ್ನು ಹೊಂದಿದ್ದಾರೆ. ಆರಿಸಿ ಬತ್ತಂದ್ರೆ ಮುಂಬರುವಂಥ ಬಾಡಿಗೆಯಲ್ಲೇ ಒಂದು ಸುಸಜ್ಜಿತವಾದ ಕಲ್ಯಾಣ ಮಂಟಪವನ್ನು ಕಟ್ಟಬೇಕಂತ ಎಲ್ಲರೂ ಮಾಡ್ಕೊಂತೀವಿ. ಅದಕ್ಕೆ ಈ ಒಂದು ಫ್ಯಾಕ್ಟ್ರಿ ಉತ್ತರೋತ್ತರವಾಗಿ ಬೆಳಿಬೇಕು, ಹಿರೇರೆಡ್ಡಿ ಅಜ್ಜಾರ ಒಂದು ಹೆಸರು ಅಜರಾಮಜರವಾಗಿ ಉಳಿಬೇಕು ಅಂತ ನಾವೆಲ್ಲರೂ ಕೂಡಿ ಹಿರೇರೆಡ್ಡಿ ಅಜ್ಜಾರ ಭಾವಚಿತ್ರದ ಮುಖಾಂತರ ಹಿರೇರೆಡ್ಡಿಯವರ ಈ ಒಂದು ಪೆನಲ್ಗೆ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಧನ್ಯವಾದಗಳು ಪಿ ಆರ್ ಪಾಟೀಲ್ ಸರ್ಗೆ. ಈಗ ತಾನೇ ಆಗಮಿಸಿದಂಥ ಹಿರಿಯರು ಆತ್ಮೀಯರಾದಂಥ ಸಿ ವಿ ಪಾಟೀಲ್ರಿಗೆ ನಮ್ಮ ಬಟ್ಕುರ್ಕಿ ಗ್ರಾಮದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ನಮ್ಮ ಬಟ್ಕುರ್ಕಿ ಗ್ರಾಮದ ಚೇರ್ಮನ್ರಾದಂಥ ಹನುಮಂತ ಲಕ್ಕಣ್ಣವರು 1-2 ಮಾತು ಮಾತಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೆ. ಧನಲಕ್ಷ್ಮಿಯ ಸಹಕಾರಿ ಸಕ್ಕರೆಯ ಒಂದು ಫ್ಯಾಕ್ಟ್ರಿಯ ಇಲೆಕ್ಷನದ ಸಲುವಾಗಿ ಈ ನಮ್ಮ ಬಟ್ಕುರ್ಕಿ ಗ್ರಾಮಕ್ಕೆ ಆಗಮಿಸಿದಂಥ ಎಲ್ಲ ಅಭ್ಯರ್ಥಿಗಳು ಅದಾರಲ್ಲ, ನಮ್ಮೂರಿಗೆ ಇವತ್ತಿನ ದಿವಸ ಆಗಮಿಸಿದ್ದಾರೆ. ಆ ನಿಂತಂಥ ಎಲ್ಲ ಅಭ್ಯರ್ಥಿಗೆ ಈ ಪೆನಲ್ಕ ನಮ್ಮೂರಿನ ವೋಟರ್ಸ್ಗಳಿಗೆ ಎಷ್ಟು ಓಟ್ ಅದಾವೆ ಅನ್ನೋದು, ಅಂದರೆ 120 ಓಟ್ ಇದ್ದಂಗೆ ಅದಾವೆ ನಮ್ಮಲ್ಲಿ ಅಂದಾಜು ಹೆಚ್ಚು ಕಮ್ಮಿ. ಆ 120 ಓಟನ್ನು ಕೂಡ ಈ ನಮ್ಮ ಈಗೇನು ಅಭ್ಯರ್ಥಿಗಳು ಬಂದಿದ್ದಾರಲ್ಲ, ಇವ್ರಿಗೆ ನಾವು ಸಹಾಯ ಸಹಕಾರ ಕೊಟ್ಟ ಹೆಚ್ಚಿನ ಮತವನ್ನು ಅವ್ರಿಗೆ ಹಾಕಿಸಿ
ನಾವು ಅವ್ರಿಗೆ ಆರಿಸ್ತೇವೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಬಟ್ಕುರ್ಕಿ ಗ್ರಾಮದ ಚೇರ್ಮನ್ರಾದಂಥ ಹನುಮಂತ ಲಕ್ಕನ್ ಅವರಿಗೆ ನಾವು ಧನ್ಯವಾದಗಳು. ಈಗ ನಮ್ಮ ಹಿರಿಯರಾದಂಥ ಸಿ ವಿ ಪಾಟೀಲ್ ಸರು 1-2 ಮಾತು ಮಾತಾಡ್ಬೇಕಂತೇಳಿ ಅವರಲ್ಲಿ ಕೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಯಾವತ್ತು ಪಟ್ಕುರ್ಕಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಧನಲಕ್ಷ್ಮಿ ಶುಗರ್ ಸಕ್ಕರೆ ಕಾರ್ಖಾನೆಯ ಸದಸ್ಯರುಗಳೇ ಮತ್ತು ಹಿತೈಷಿಗಳೇ, ರೈತ ಬಾಂಧವರೇ, ಬರುವ ದಿನಾಂಕ 14ನೇ ತಾರೀಕಿನ ದಿವಸ ಏನು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ನಿಮಿತ್ತ ಪ್ರಚಾರಾರ್ಥವಾಗಿ ಇವತ್ತು ನಾವು ತಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೇವೆ. ಕಳೆದ 8-10 ದಿನಗಳಿಂದ ಈ ಪ್ರಚಾರ ಕಾರ್ಯ ಆರಂಭವಾಗಿದೆ. ಮೊಟ್ಟ ಮೊದಲಿಗೆ ಈ ರಾಮದುರ್ಗ ತಾಲೂಕಿನ ರೈತರ ಸಮಸ್ಯೆಗಳನ್ನು ತಿಳಿದುಕೊಂಡು ಅವರಿಗೆ ಕಬ್ಬು ಕಳಿಸುವುದಾಗಲಿ, ಇವತ್ತು ಕಬ್ಬು ಬೆಳೆಗಾರರ ಅನೇಕ ಸಮಸ್ಯೆಗಳನ್ನು ಅರಿತುಕೊಂಡು ಈಗೇನು ನಡೆದಿದೆ ಆಡಳಿತ, ಈ ಆಡಳಿತದಿಂದ ರೈತರು ಸಂತೃಪ್ತರಾಗಿಲ್ಲ ಅನ್ನುವುದನ್ನು ಮನದಲ್ಲಿ ಇಟ್ಕೊಂಡು ನಾವು ಯಾಕೆ ಅಭಿವೃದ್ಧಿ ಪಥದ ರೈತ ಒಂದು ಪ್ರಣಾಳವನ್ನು ಮಾಡಬಾರ್ದು ಅಂತೇಳಿ ಮಾಡಿಕೊಂಡು ಇಲ್ಲಿ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಅವರಿವರೆನ್ನದೆ ರೈತರ ಹಿತದೃಷ್ಟಿಯಿಂದ ಈ ಪ್ಯಾನಲವನ್ನು ಮಾಡಲಾಗಿದೆ. ನಾವು ಮೊಟ್ಟ ಮೊದಲಿಗೆ ಬೈಲಹೊಂಗಲ ಮತ್ತು ಸವದತ್ತಿ ತಾಲೂಕಿನಾದ್ಯಂತ ಕಳೆದ 8 ದಿನಗಳ ಹಿಂದೆ ಹೋಗಿ ಅಲ್ಲಿಯ ಸದಸ್ಯರುಗಳ ಕುಂದುಕೊರತೆಗಳನ್ನು ಪ್ರಚಾರಾರ್ಥಕವಾಗಿ ಮತ್ತು ನಿಮ್ಮ ಏನು ತೊಂದರೆಗಳಿದಾವೆ ಅಂತ ಕೇಳಿದಾಗ ನಮಗೊಂದು ಏನು ನೋವು ಉಂಟು ಆಗುವಂಥದ್ದಾತಂದ್ರೆ 3-4 ಊರಾಗ 5-6 ರೈತರು ನಮ್ಮ ಕಬ್ಬನ್ನು ನಾವು ಫ್ಯಾಕ್ಟ್ರಿ ಮಟ್ಟ ಸೇರದಾರಿದ್ದರೂ ತೊಗೊಂಡು ಹೋಗಿದ್ದನ್ನು ನೀವು ಔಟ್ ಆಫ್ ಏರಿಯಾದವರು ಹೊಳ್ಳಿ ಒಯ್ಯಿರಿ ಅಂಥೇಳಿ ಹೊಳ್ಳಿ ಕಳಿಸಿದಾರೆ ಅಂಥೇಳಿ ಅವರ ಧ್ವನಿಯನ್ನು ಕೇಳಿದಾಗ ಅಂಥವ್ರ ಮನವನ್ನು ಭಾಳ ದುಃಖ ಅನ್ನಿಸ್ತೈತಿ. ಈಗ ನಮ್ಮ ಇಲೆಕ್ಷನ್ ಬಂದೈತಿ, ಅಲ್ಲಿ ಹೋಗಿ ನಾವೆಲ್ಲರೂ ನೀವೆಲ್ಲ ನಮ್ಮವರು, ನಮಗೆ ನೀವು ಬೇಕು ಅಂತೇಳಿ ಓಟ್ ಕೇಳ್ತೀವಿ ನಾವು. ನಾಳೆ ಅವ್ರು ಕಬ್ಬು ಬಂದಾಗ ಈ ಥರ ಮಾಡಿದ್ರೆ ಯಾರಿಗೂ ನೋವು ಆಗೋದಿಲ್ಲ. ಅದೇ ಅಂಥ ಅನೇಕ ಘಟನೆಗಳನ್ನು ನಾವು ಕೇಳಿ ರೈತರ ಸಮಸ್ಯೆಗಳನ್ನು ಈ ಪ್ಯಾನೆಲ್ ಪರಿಹರಿಸ್ತೈತಿ. ಮತ್ತು ಬರುವ ದಿನಮಾನಗಳಲ್ಲಿ ಫ್ಯಾಕ್ಟ್ರಿಯನ್ನು ಅಭ್ಯುದಯ ದೃಷ್ಟಿಯಿಂದ ಒಯ್ದು ಫ್ಯಾಕ್ಟ್ರಿ ವತಿಯಿಂದ ಅನೇಕ ರೈತರಿಗೆ, ಈ ಸಮಾಜಕ್ಕೆ, ರಾಮದುರ್ಗ ತಾಲೂಕಿನ ಜನರಿಗೆ ಉಪಯೋಗ ಆಗುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಂತೇಳಿ ಕಮಿಟಿಯವರು ತಮ್ಮಲ್ಲಿ ಮಾತಾಡಿಕೊಂಡದ್ದು ಇದೆ. ಅದು ಅವರ ಒಂದು ಚುನಾವಣಾ ಅಜೆಂಡಾದಲ್ಲೇನೂ ಇದೆ. ಮತ್ತು ಹೀಗಾಗಿ ತಾವೆಲ್ಲ ಈ ಸಲ ಬದಲಾವಣೆಯನ್ನು ಮಾಡಿ ನೋಡಿ ನಮ್ಮ ಈ ಪೆಣಲಿಗೆ ನೀವು ಬಹುಮತವನ್ನು ಕೊಟ್ಟು ಆರಿಸ್ತಂದ ರೈತರ ಹಿತ ಕಾಯುವಲ್ಲಿ ಕೈ ಜೋಡಿಸ್ತೀರಂತೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾವು ಸಿ ವಿ ಪಾಟೀಲ್ ಸಾಹೇಬರಿಗೆ ಧನ್ಯವಾದಗಳು. ಈಗ ನಮ್ಮೂರನ್ನವರೇ ಆದಂಥ ಕಲಾನ ವಜ್ರಮಠಿ ಅವರು 1-2 ಮಾತು ಮಾತಾಡ್ಬೇಕಂತ ಕೇಳ್ಕೊತೀನಿ. ಬಟ್ಕುರ್ಕಿ ಗ್ರಾಮದ ಎಲ್ಲ ಹಿರಿಯರೇ, ರಾಮದುರ್ಗ ತಾಲೂಕಿನಂತ ಬಂದಂಥ ಎಲ್ಲ ಹಿರಿಯರೇ, ತಮಗೆಲ್ಲ ಈಗ ಗುರ್ತತಿ ಚುನಾವಣೆ 14ನೇ ತಾರೀಕಿನ ದಿವಸ ಐತಿ. ನಮ್ಗಿಂತಲೂ ನಿಮಗೆ ಪ್ರಜ್ಞಾವಂತರದಿರಿ. ಈಗ ಒಂದೇ ಕುಟುಂಬಕ್ಕನ ಸೀಮಿತವಾಗಿಟ್ಟು ಚುನಾವಣೆ ಮಾಡೋದಂತ ನಾವು ಎಲ್ಲರೂ ಮನೆಗೆ ಹೊಕ್ಕಿಬೇಕಾರೆ ನಿಮ್ಮ ಆಶೀರ್ವಾದ ಇದ್ರೆ ಅಷ್ಟೇ ನಿಂದಿರ್ತೀವಿ. ನಾವು ಇಲ್ಲಿಕ ಬೇಡಪ್ಪ ಅಂತಾರ ಬಿಟ್ಟು ಹೊಕ್ಕಿವಿ. ನಾನು 20 ವರ್ಷ ಸೇರ್ ಮಾಡಿದ್ನಿ. ಹಿರೇರೆಡ್ಡಿ ಅವರ ಆಗ MLA ಅವರಿದ್ದರು, ಸೇರ್ ಮಾಡೋಕೆ ನಾನೇ ಮಾಡಿದ್ನ್ಯಾಗ. ಮುಂದೆ 20 ವರ್ಷ ಸೇರ್ ಮಾಡ್ಬೇಕು, ಶಿವಪ್ಪನ ಚೇರ್ಮನ್ ಮಾಡೀನಿ ನಾನು. ಬಿಟ್ಟು ಸಿರ್ಸೆಲಿಗೂ ಗುರ್ತದ ಅದು ಬೇಡಪ್ಪ, ನಮ್ಗೆ ಸಾಕ ಮತ್ತೊಬ್ಬರು ಆಗಿರತ್ತೆ ತೆಗ್ಸಿದ್ದು. ಹಂಗೆ ಈಗ ಸೊಸೈಟಿ ಚೇರ್ ಮಾಡ್ರು ತಾವ, ಫ್ಯಾಕ್ಟ್ರಿ ಚೇರ್ ಮಾಡ್ರು ತಾವ, MLA ತಮ್ಗೆ ಬೇಕು, ಎಲ್ಲ ತಮ್ಗೆ ಬೇಕಂತಂದ್ರೆ ಮುಂದಿನ ಯಾರಿಗಾರ ತಾಲೂಕದಾಗ ಯಾರಿಗಾರ ಅಧಿಕಾರ ಬೇಕಿರಲ್ಲ. ಹೆಂಗೆ ಏನು ನೀವು ವಿಚಾರ ಮಾಡಿರಿ. ಈಗ ಫ್ಯಾಕ್ಟ್ರಿ ಚುನಾವಣೆ ಮಾಡಿದರೆ ಇವು 19,000 ಓಟ್ನೊಳಗೆ 4,000 ಇಟ್ಟು ಕೇಸಿಂದ ಚುನಾವಣೆ ಮಾಡಿದರೆ ತಮಗೆ ಬೇಕಾದ ಇಟ್ಟು 70 ಜೈಲಿನಾಗಿದ್ದಾರದ ವೋಟಿಂಗ್ ಆಗೈತಿ. ತಮಗೆಲ್ಲ ಗುರ್ತೈತೋ ಇಲ್ಲ ಗುರ್ತಿಲ್ಲ. ನಿನಗೆ ಒಣಗುರುವನೂರಾಗ ಒಬ್ಬ ಹಿರಿಯ ಹೇಳಿದೆ, ಅವ್ನು 6 ವರ್ಷ ಆತ್ರಿ, ಅವ್ನು ಓಟ್ ಮಾತಿ, ಅವ್ನು ಓಟ್ನೇ ನಮಗೆ ಯಾರಿಗೂ ಬಂದಿಲ್ಲ ತೆಗಿಸಿಂದ. ಬರಲಿ ಅವ್ರ ಚುನಾವಣೆಗೆ ನಾವು ಮತ ಕೇಳೋಕೆ ಅವ್ರಿಗೆ ಏನು ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ಮುಂದೆ ಗುಜರಾತ್ದಾಗ ಎಷ್ಟೋ ವರ್ಷ ಆಗೈತೆ ಅವ್ರ ಓಟ. ಇಂಥ ಷೇರ್ದಾರಿಗೆ ರೈತರ ಸಹಕಾರಿ ಸಂಘ ಅದ
ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಂದ್ರೆ ಹಿರೇರೆಡ್ಡಿ ಅವರು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಿ ಕಿಶನ್ ಫ್ಯಾಕ್ಟ್ರಿ ಮಾಡ್ಕೊಂಡು ಇದನ್ನು ಮಾಡಿ ಲೀಸ್ ಕೊಟ್ಟು ಸಾಕಷ್ಟು ಅಭಿವೃದ್ಧಿ ಒಳಗೈತಿ ಅಲ್ಲೇನು ಸ್ಕೂಲ್ ಮಾಡಿಲ್ಲ ಅವರು, ಒಂದು ದವಾಖಾನೆ ಮಾಡಿಲ್ಲ, ಒಂದು ಕಲ್ಯಾಣ ಮಂಟಪ ಮಾಡಿಲ್ಲ, ಏನೂ ಮಾಡಿಲ್ಲ. ಇಂಥ ಒಂದು ಜಾಗ ಹಿಂದಿನ ಬಾಕಲ್ಲಿ ಆದ ಅಧಿಕಾರ ಮಾಡೋದು, ತಮ್ಗೆ ಅಟ್ಟ ಬೇಕಾದ್ರೆ ಸೇರ್ ಇಟ್ಕೊಳ್ಳೋದು, ಚುನಾವಣೆ ಮಾಡೋದು. ಇದು ಸರಿ ಅನಿಸ್ತಿತ್ತು ಅಂದ್ರೆ ಹೇಳಿರ್ಬೇಕಾರೆ ನೀವು. ಅದರ ಇದಕ್ಕಾಗಿ ಎಲ್ಲ ರೈತರು ಯಾರು ರೈತರು ಕಬ್ಬು ಯಾರು ಓದಿಲ್ಲ. ನಮ್ಮೂರಾಗಣ ಪ್ಯಾಟಿಗೆ ಬಸ್ಸು ಹೇಳಿದ ನಮ್ಮನ್ನು ಕಬ್ಬು ಓದಿಲ್ಲ, ಯಾರೂ ಕಬ್ಬು ಓದಿಲ್ಲ ಅವ್ರು. ತಮಗೆ ಬೇಕಾದವ್ರು ಬೀಗರು ಬಿದ್ದರು ಅವ್ರು ಇವರು ಅಲ್ರಿ. ಡೈರೆಕ್ಟ್ರ್ ಎದಕ್ಕೆ ಆಗ್ಬೇಕು? ಇಲ್ಲೇ ಇಬ್ಬರು ಡೈರೆಕ್ಟ್ರ್, ಒಬ್ಬರು ರೈತರು ಇದ್ದರೂ ಕಬ್ಬು ಓದಿಲ್ಲ. ಇಂಥವೆಲ್ಲ ಅವ್ಯವಹಾರ ಸಂಬಂಧ ಆಗಿ ಇಡೀ ತಾಲೂಕಿನ ಜನ ನೀವು ಯಾಕೆ ಸುಮ್ಕೊಂಡಿರ್ತೀರಿ? ನೀವು ಸುಮ್ಕೊಂಡಿರೋದ ನಂತರ ಅವ್ರಿಗೆ ಫ್ಯಾಕ್ಟ್ರಿ ಇದಾಕತಿ. ಬಟ್ ಎಲ್ಲರೂ ಕೂಡ್ಕೇಸಿದ್ದು ಹಿರಿಯರು ಮಾತಾಡ್ಕೊಂಡು ಚುನಾವಣೆ ಎದುರಿಸ್ರಿ. ನಿಮ್ಮಿಂದ ನಾವು ಇರ್ತೀವಿ, ನಿಮಗೆ ಓಟ್ ಹಾಕ್ಲಿಕ್ಕೆ ಅದು ಹೇಳ್ರಿ. ಬೇರೆ ತಾಲೂಕಿನಾರು ಹೇಳಿದ್ರು, ಮತ್ತು ರಾಮದುರ್ಗ ತಾಲೂಕಿನಾಗ ಅಂಕರ ಎಲ್ಲರೂ ಮತ ನಾವು ಹಾಕ್ತೀವಿ, ನೀವು ಎಲ್ಲರೂ ನಿಂದಿರ್ರಿ ಸಟ್ ಹಾಕಿಸಿದ ತಮಗೆ ಎಲ್ಲರಿಗೆ ಆಶೀರ್ವಾದ ಮಾಡ್ತೀವಿ ಅತ್ಯೇಕಿಸಿಂದ ಇದನ್ನು ಹೇಳಿದಾಗ ಎಲ್ಲರೂ ಗಟ್ಟಿಯಾಗಿ ನಿಂತಾರ ಅಭ್ಯರ್ಥಿಗಳು. ಇದ್ರಾಗ ಏನು ಯಾರು ಭೇದ ಭಾವ ಇಲ್ಲ. ಯಾರು ನಾವು ತೆಗಿಪ್ಪ ಅಂದ್ರೆ ಎಲ್ಲರೂ ತೆಗಿತೀವಿ, ಯಾರು ನಿಂದಿರ್ತಿದ್ರು ಅದಕ್ಕೆ ನಾವು ಸಹಮತ ಕೊಡ್ತೀವಿ. ನಾವೇನು ನಾಮ ಆಗ್ಬೇಕಂತೇಳಿ ಇಲ್ಲ. ನೀವು ಯಾರ ಮುಂದೆ ಬಂದರೂ ನಾವು ಸರ್ಕೋದು ಯಾರ ಸರಿತೀವಿ. ಹೀಗಾಗಿ ಎಲ್ಲರೂ ಒಂದು ಪೆನಾಲ್ ಮಾಡ್ಕೊಂಡು JDS ಆಯ್ತು, ಕಾಂಗ್ರೆಸ್ ಆಯ್ತು, BJP ಆಯ್ತು, ಎಲ್ಲ ಜಾತಿಯಾರ ಹಾಲು ಮತದಾರ ಅದಾರ, ಲಿಂಗಾಯತರು ಅದಾರ, ಪಂಚಮಸಾಲಿ ಅದಾರ, ರೆಡ್ಡಿಯಾರ್ ಅದಾರ, ಕುರುಬರು ಅದಾರ. ಎಲ್ಲರೂ ಒಂದು ಪೆನಾಲ್ ಮಾಡ್ಕೊಂಡು ನಿಂತ ಒಳ್ಳೆಯ ಒಂದು ಇದನ್ನು ಮಾಡ್ಬೇಕಂತ ಯಕ್ಷಿಂದ ಫ್ಯಾಕ್ಟ್ರಿ ಚುನಾವಣೆ ಮಾಡ್ಬೇಕಂತ ನಿಂತಾರ. ಅದಕ್ಕೆ ತಾವೆಲ್ಲೂ ತಮ್ಮ ಅಮೂಲ್ಯವಾದ ಮತವನ್ನು 16 ಓಟ್ ಬರ್ತಾವೆ. 16 ಓಟದೊಳಗೆ 10 ಜನರಲ್ ಬರ್ತಾವೆ. 10ರೊಳಗೆ 10 ಓಟ್ ಹಾಕ್ಬೇಕು, 11 ಹಾಕಬಾರ್ದು. ಮುಂದೆ ಅ ವರ್ಗದ ಮಹಿಳೆ, ಬ ವರ್ಗದ ಒಳಗೆ ಬರ್ತತಿ, ಒಂದು SC ಒಂದು ST ಬರ್ತತಿ. ತಾವೆಲ್ಲ ತಮ್ಮ ಅಮೂಲ್ಯವಾದ ಮತವನ್ನು ಈ ಪೆನಾಲಿಗೆ ಹಾಕಿ ಆಶೀರ್ವಾದ ಮಾಡಿ ತಮ್ಮ ಸೇವಾ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು ಕಲ್ಲಣ್ಣ ವಜ್ರಮಟ್ಟಿ ಅವ್ರಿಗೆ. ಬಸವರಾಜ ಪ್ಯಾಟಿಗೌಡರು ಒಂದೆರಡು ಮಾತಾಡ್ಬೇಕಂತೇಳಿ ಜನರ ಅಪೇಕ್ಷೆ ಮೇರೆಗೆ ಅವ್ರು 2 ಮಾತು ಮಾತಾಡ್ಬೇಕಂತೇಳಿ ಕೇಳಾಗತ್ತು. ನೀವು ಕಾರ್ಯಕ್ಕೆ ನಮ್ಗೆ ಬೆಂಬಲ ಐತಂತ ಸೂಚನೆ ಮಾಡಿರಿ. ಹೇಳ್ರಿ. ಕೊನೆಯದಾಗಿ ಇವ್ರು ಮತ್ತೆ ಸುಮ್ಮನೆ ಕೂತ್ರು ಮತ್ತೊಂದು ವಾರ ಆದಮೇಲೆ ಇಲ್ಲ 2 ಸೀಟ್ ತೋರೆ ಅಂತಂದ್ರು. ಹಿಂಗಾಗಿ ಸೀಟ್ ತೊಗೊಳ್ಳೋದು ಬೇಡ ಅಂತೇಳಿ ಒಂದು ತಾಲೂಕಿನಾಗ ಒಂದು ಮೀಟಿಂಗ್ ಕರ್ರಿ ಅಂತೇಳಿ ಒಂದು ಮೀಟಿಂಗ್ ಕರೆದ್ವಿ. ಆ ಕೂಡಿದ ಸಭಾ ಒಳಗೆ ಚುನಾವಣೆ ಆಗಲಿ ಅಂತಂದ್ರು. ನಾವು ಕೇಳಿ ಚುನಾವಣೆ ಆದಷ್ಟು ಕಾರ್ಖಾನೆಗೆ ಹಣ ಪೋಯಾಕತ್ತಿ ಬೇಡ ಅಂತ ಹೇಳಿದಾಗ ಅವ್ರು ಹೇಳಿದರು, ನೀವು ಯಾಕೆ ನಾವು ಇಲ್ಲಿ ಚುನಾವಣೆ ಮಾಡಿ ಅಂತ ಹೇಳ್ತೀವಿ ಅಂತಂದರೆ ಸೇರ್ ತೊಗೊಂಡು ನಾವು ಕಾರ್ಖಾನೆಗೆ ಸೇರ್ ತೊಗೊಂಡ್ರೆ ನಮಗೇನಪ್ಪ ಅಂತಂದ್ರೆ ಒಂದು ಗ್ಯಾಂಗ್ ಕೊಡೋದಿಲ್ಲ. ಗ್ಯಾಂಗ್ ಯಾವ್ದಾರು ಕೊಟ್ಟರು ಸುಮಾರು ಗ್ಯಾಂಗ್ ಕೊಡ್ತಾರೆ, ಅದಕ್ಕೆ ಲಗಾನಿ ಸಿಕ್ಕಾಪಟ್ಟೆ. ಮತ್ತು ಇಲ್ಲಿ ತಾಲೂಕಿನಾಗ ಕಾರ್ಖಾನೆ ಅದು ಕಟ್ಟಿದ್ದೆವು. ಕಾರ್ಖಾನೆ ಕಟ್ಟಿದ್ದೆ ನಮ್ಮ ತಾಲೂಕಿನ ಸೇರಿದಾರ ಕಬ್ಬು ತೊಗೊಳಕ್ಕೆ. ಆ ಉದ್ದೇಶದಿಂದ ಕೆಲವರು ತಮ್ಮ ಸಮಸ್ಯೆಗಳು ಹೇಳಿದ್ರು. ಇಲ್ಲರಿ ಅವ್ರು ಸಕ್ಕರೆ ಕೊಡ್ತಾರೆ, ಸಕ್ಕರೆ ಸುಮಾರು ಕೊಡ್ತಾರೆ. ಬೈಲೊಂಗಲ್ ಸೋಮೇಶ್ವರದಾಗ 2,000 ರೂಪಾಯಿ ಒಂದು ಪ್ರತಿ ಕ್ವಿಂಟಲ್ ಕೊಡ್ತಾರೆ. ಇವ್ರು 2,300 ತೊಗೋತಾರೆ. ಹಿಂಗೆ ಹಲವಾರು ಸಮಸ್ಯೆಗಳು ಹೇಳ್ಕೊಂತ ಚುನಾವಣೆ ಮಾಡಬೇಕಂತ ಒಂದು ನಿರ್ಧಾರಕ್ಕೆ ಬಂದಾಗ ನಾವೆಲ್ಲರೂ ಒಪ್ಪಿಗೆ ಕೊಟ್ಟು ತಮ್ಮೆಲ್ಲರೂ ಒಪ್ಪಿಗೆ ತೊಗೊಳಕ್ಕೆ ಇಲ್ಲಿ ಬಂದೀವಿ. ಅವ್ರು ಹೇಳ್ತಾರೆ, ಮಾಜಿ ಶಾಸಕರು, ಹಿಂದಿನ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು, ಕಾರ್ಖಾನೆ 2002ರಿಂದ ತುಕ್ಕು ಹಿಡಿದಿತ್ತು, ಜಂಗ್ ಹಿಡಿದಿತ್ತು. ನಾ ಬಂದ ಮೇಲೆ ಕಾರ್ಖಾನೆ ಪ್ರಾರಂಭವಾಯಿತು ಅಂತ ಹೇಳ್ತಾರೆ ಅವರು. 2005ರಿಂದ ಇನ್ನು 8 ಅವಾಗ ಕಾರ್ಖಾನೆ ಲೀಸ್ ಕೊಡೋ ಟೈಮ್ದಾಗ ಇವರು ಕಾರ್ಖಾನೆ ಆಡಳಿತ ಮಂಡಳಿ ಸದಸ್ಯರಾಗಿದ್ದಿಲ್ಲ. ಇವ್ರ ಸಂಬಂಧ ಇಲ್ಲ ಕಾರ್ಖಾನೆ. ಅವು ಕಾರ್ಖಾನೆ ಕುಂಠಿತವಾಗಲಿಕ್ಕೆ ಕಾರಣ ಅಂದರೆ 2002ರಲ್ಲಿ ಕೇಂದ್ರ ಸರ್ಕಾರ ಒಂದು ಕಾನೂನು ಬದಲಾವಣೆ ಮಾಡ್ತೀವಿ. ನೀವು ಸಕ್ಕರೆ ಕಾರ್ಖಾನೆಯವರು ವಿದ್ಯುತ್ ಉತ್ಪಾದನಾ ಘಟಕ ಹಾಕಿಕೊಂಡ್ರೆ ಮಾತ್ರ ನಿಮ್ಗೆ ಅನುಮೋದನೆ ಕೊಡ್ತೀವಿ ನಾವು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದರು. ಯಾಕಂದರೆ ವಿದ್ಯುತ್ ಅಭಾವ ಇತ್ತು. ವಿದ್ಯುತ್ ಅಭಾವ ಇದ್ದಿದ್ದರಿಂದ ನೀವು ಕಾರ್ಖಾನೆ ಇನ್ನೇನು 30 ಕೋಟಿ ರೂಪಾಯಿ ಐತಿ, ಅದ್ರ 10% ನೀವು ಸೇರ್ ಹಣ ಸಂಗ್ರಹಣೆ ಮಾಡ್ಬೇಕಂತ ಹೇಳಿದ್ರು. ಆವಾಗ 3 ಕೋಟಿ ರೂಪಾಯಿ ಕೊಡಿಸ್ಬೇಕಾದ್ರೆ ಇಲ್ಲಿ ಪರಿಸ್ಥಿತಿಗಳು ಗಂಭೀರ ಇದ್ದಾಗ ಸ್ವಲ್ಪ ಮತ್ತು ಒಂದು 5-6 ವರ್ಷ 4-5 ವರ್ಷದೊಳಗೆ ಮತ್ತು ಸೇರ್ ಸಂಗ್ರಹ ಮಾಡಿ ಆಮೇಲೆ ಕಾರ್ಖಾನೆಯನ್ನು ಲೀಸ್ ಕೊಟ್ಟಿದ್ರು ಮಾಡಿದ್ವಿ. ಸಕ್ಕರೆ ನಾನೇ ಕೊಟ್ಟಿನಿ ಅಂತ ಹೇಳ್ತಾರೆ ಅವ್ರು. ಸಕ್ಕರೆನ ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರೇನ್ರಿ? ನಿಮ್ಮ ಹಣ ಅದು, ನಿಮ್ಮ ಹಣ ಸೇರಿದಾರು ಮಾಲಕರು ಫ್ಯಾಕ್ಟ್ರಿದು ಅಲ್ಲಿದು ಏನೈತಿ, ಇಲ್ಲಿ ಗುತ್ತಿಗೆ ಕೊಟ್ಟ ಹಣ ಫಾಯ್ದೆ ಆಗೈತಿ. ಗುತ್ತಿಗೆ ಕೊಡಬೇಕಾದ್ರೆ ಅದಲ್ಲಿ 7 ವರ್ಷ ತನಕ ಪ್ರತಿ ವರ್ಷ 7ರಿಂದ 8 ಕೋಟಿ ರೂಪಾಯಿ ಹಣ ಬರತ್ತೆ. ಆ ಹಣದಿಂದ 7 ವರ್ಷದೊಳಗೆ ನಮ್ಮ ಸಾಲ ಪೂರ್ತಿ ಅಸಲು ಬಡ್ಡಿ ಮುಗಿತೈತಿ.
ಇದರಿಂದ ಒಂದು ಕಾರ್ಖಾನೆ ಸೇರಿದಲ್ಲಿ ಸರ್ ಡಿವಿಡೆಂಟ್ ಆಗಲಿ ಯಾವುದೇ ರೂಪದಲ್ಲಿ ಹಣ ಕೊಡಬೇಕಂತೈತಿ. ಆದರೆ ಇವ್ರು ನಾನಾ ಪ್ರಾರಂಭ ಮಾಡಿ ನಾನಾ ಸಕ್ಕರೆ ಕೊಟ್ಟು ಅಂತ ಹೇಳ್ತಾರೆ. ಇವ್ರು ಮನಿದನ್ರಿ ಇದು ಫ್ಯಾಕ್ಟ್ರಿ, ನೀವು ಮಾಲಕರು, ನಿಮ್ಮ ಹಣದಿಂದ ಮಳೆ ಕೊಡ್ತಾರೆ ಅವರು. ಅದಕ್ಕೆ ಎಲ್ಲ ಭಾಳ ಹೇಳೋದೈತಿ, ಮತ್ತೊಬ್ಬ ಬಂದಾಗ ಹೇಳ್ತೀವಿ. ಎಲ್ಲ ನೀವು ತಿಳಿದವ್ರದ್ದು ಬಡ್ಗೂರು ಗ್ರಾಮದಲ್ಲಿ ಭಾಳ ಒಳ್ಳೆಯವ್ರು ನೀವು ಮನಸ್ಸು ಮಾಡಿದ್ರೆ ಎಲ್ಲರಿಗೆ ಬರೋಬ್ಬರಿ ಮಾಡ್ತೀವಿ ಅನುಭವ. ಅದಕ್ಕೆ ಸೇರಿದ ಮುಂದಿನ ದಿನಗಳಲ್ಲಿ ಸೇರಿದವ್ರಿಗೆ ಒಳ್ಳೇದಾಗಬೇಕು, ಅಭಿವೃದ್ಧಿ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾರ್ಖಾನೆ ಮುಂದೆ ಡಿಸ್ಟಿಲರಿ ಮಾಡ್ಬೇಕಂತ ಇತ್ತು. ಇಥನಾಲ್ ಫ್ಯಾಕ್ಟ್ರಿ ಮಾಡ್ಬೇಕಂತ. ಅಂದರೆ ಇಥನಾಲ್ ಮತ್ತು ಡಿಸ್ಟಿಲರಿ ಮಾಡಿದರೆ ಕಬ್ಬು ಕಳಿಸಿದವ್ರು ಇನ್ನೂ ಹೆಚ್ಚಿನ ದರ ಸಿಗ್ತದೆ. ಇವೆಲ್ಲ ಮುಂದೆ ನಾವು ಮಾಡ್ಬೇಕಂತ ಉದ್ದೇಶದಿಂದ ಈ ಪೆನಾಲ್ದವ್ರು ಎಲ್ಲರೂ ಕೂಡ ನಿಂತೀವಿ. ಈ ಅಷ್ಟು ಪೆನಾಲ್ದವ್ರಿಗೆ ತಾವು 16 ಮಂದಿ ತಮ್ಮ ಮತವನ್ನು ಹಾಕಿ ನಮಗೆ ಜಯಶಾಲಿಯನ್ನು ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಂದ ಹೇಳ್ಕೊತೀವಿ. ಧನ್ಯವಾದಗಳು ಬಿ ಬಿ ಹಿರೇರೆಡ್ಡಿ ಅವರಿಗೆ. ಈ ಸಭೆಗೆ ಆಗಮಿಸಿದಂಥ ಎಲ್ಲ ವೇದಿಕೆ ಮೇಲೆ ಹಾಸಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ತಮ್ಮ ಬಟ್ಗೂರು ಗ್ರಾಮದ ಗುರು ಹಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ. ವಕೀಲರೇ ನಮಸ್ಕಾರ. ನಮಸ್ಕಾರ ಸರ್, ಈಗ ಧನಲಕ್ಷ್ಮಿ ಸಕ್ಕರೆ ಫ್ಯಾಕ್ಟ್ರಿಗೆ ಒಂದು ಹೊಸದಾದ ಒಂದು ಪೆಂಡಲ್ ಮಾಡಿದಿರಿ, ಆಲ್ರೆಡಿ ಪ್ರಚಾರ ಚಾಲೂ ಮಾಡಿದಿರಿ. ಏನು ಮೋಟಿವ್ ಸರ್? ಈ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಿಂದ ದಿವಂಗತ ಹಿರೇರೆಡ್ಡಿಯವರು ಸಾಕಷ್ಟು ಶ್ರಮ ವಹಿಸ್ಕೆ ಈ ಒಂದು ಫ್ಯಾಕ್ಟ್ರಿಯನ್ನು ಕಟ್ಟ್ಯಾರ. ಆ ಫ್ಯಾಕ್ಟ್ರಿ ಇನ್ನೂ ಅಭಿವೃದ್ಧಿ ಆಗಲಿ, ಆ ಫ್ಯಾಕ್ಟ್ರಿಯಿಂದನ ಸ್ಕೂಲ್ ಆಗಲಿ ಅಥವಾ ಕಲ್ಯಾಣ ಮಂಟಪ ಆಗಲಿ ಇಂಥವು ಮಾಡಬೇಕು ಅಂತ ನಾವು ಒಂದು ಧೋರಣೆಯನ್ನು ಹೊಂದಿದ್ದೀವಿ. ಈಗಾಗಲೇ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಬಾಡಿಗೆ ಕೊಟ್ಟಿದ್ದಾರೆ ಲೀಸ್ ಮೇಲೆ. ಆ ಬಾಡಿಗೆ ಕೊಟ್ಟಂಥ ದುಡ್ಡು ಬಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಸಾಲೆಲ್ಲ ತೀರೋಗೈತಿ. ಇನ್ನು ಯಾವುದೇ ರೀತಿಯ ಸಾಲಿಲ್ಲ. ಇನ್ನು ಮುಂಬರುವಂಥ ಬಾಡಿಗೆಯಲ್ಲಿ ನಾವು ಬೇರೆ ಬೇರೆ ಯೋಜನೆಗಳನ್ನು ಅಂದರೆ ಸ್ಕೂಲ್ ಕಟ್ಬೋದು, ಅಥವಾ ಕಲ್ಯಾಣ ಮಂಟಪ ಕಟ್ಬೋದು, ಅಥವಾ ಸೇರದಾರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಬೇರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಕಾಲೇಜು ಮಾಡಬೇಕು. ಶುಗರ್ ಫ್ಯಾಕ್ಟ್ರಿ ಸಂಬಂಧಪಟ್ಟಂಗೆ ಸೇರದಾರ ಅನುಕೂಲ ಆಗಲಿ ಅನ್ನೋದಾಗ ಸ್ಕೂಲು ಅದು ಏನು ಕಟ್ಟಿಲ್ಲ ಅಂತೀರಿ ನೀವು ಅವ್ರಿಗೆ? ಹೌದು ರೀ. ಬಟ್ ಅದು ಫ್ಯಾಕ್ಟ್ರಿ ರೀ ವಕೀಲ್ರೆ, ನೀವು ಅದನ್ನು ಖಾಸಗಿಯವ್ರು ಲೀಸ್ ಮೇಲೆ ಕೊಟ್ಟಿದ್ದೀರಲ್ರಿ? ಹ್ಞೂ ರೀ. ಲೀಸ್ ಮೇಲೆ ಕೊಟ್ಟಿದ್ರಿಂದ ಅವ್ರು ಇಯರ್ ವೈಸ್ ಸಮಥಿಂಗ್ ಅಮೌಂಟ್ ಕೊಡ್ತಿರ್ಬೋದು. ಅದು ಬಾಡಿಗೆ ಕೊಡ್ತಾರಲ್ರಿ. ಹಾಂ, ಬಾಡಿಗೆ. ಆ ಬಾಡಿಗೆ 7-8 ಕೋಟಿ ರೂಪಾಯಿ ಬಾಡಿಗೆ ಬರ್ತದೆ ರೀ ವರ್ಷ. ಅಂದ್ರೆ ಈಗ ಅವ್ರ ಕಡೆ ಎಷ್ಟು ವರ್ಷ ಐತ್ರಿ? ಎಷ್ಟು 25 ವರ್ಷ ಲೀಸ್ ಕೊಟ್ಟಿತ್ತು ರೀ. ಈಗಾಗಲೇ 18 ವರ್ಷ ಮುಗಿದು ಹೋಯ್ತು, ಇನ್ನು 7 ವರ್ಷದ. ಅದನ್ನ ಬಿಡಿಸ್ಕೊಳ್ಳೋರು ಹೆಂಗೆ ರೀ? ಅದು ಮುಂದೆ ಬಿಡಿಸ್ಕೊಳ್ಳೋದು ನಮ್ಮ ಪ್ರಕಾರ ಅಂತಂದ್ರೆ ಸೂಕ್ತ ಅಲ್ಲ. ಯಾಕಂದ್ರೆ ಆಡಳಿತ ಮಂಡಳಿ ಅದಕ್ಕೆ ಹೋಗ್ತಂತಂದ್ರೆ ಏನೇನೋ ತಿಂದು ಏನೋ ಅಡಿ ಮಾಡ್ತಾರೆ. ಆದ್ರೆ ಬಾಡಿಗೆ ಕೊಡೋದ್ರಿಂದ ಆ ಬಾಡಿಗೆ ರೂಪದಲ್ಲಿ ಬಂದಂಥ ಹಣವನ್ನು ಬೇರೆ ಫ್ಯಾಕ್ಟ್ರಿ ಕಟ್ಬೋದು, ಅಥವಾ ಗೊಂಜಾಳ ಫ್ಯಾಕ್ಟ್ರಿ ಮಾಡ್ಬೋದು, ಬೇರೆ ಏನೋ ಅಭಿವೃದ್ಧಿ ತಾಲೂಕಿಗೆ ಒಂದು ಅಭಿವೃದ್ಧಿ ಮಾಡ್ಬೋದು. ಹೊಸ ಯೋಜನೆಗಳು ಮಾಡ್ಬೋದು, ರೈತರಿಗೆ ಅನುಕೂಲ ಆಗುವಂಥದ್ದು. ಈಗ ನೀವು ಅವ್ರ ಮೇಲೆ ಆರೋಪ ಮಾಡುವಂಥದ್ದೇನು ಅದನ್ನ ಬದಲಾಯಿಸಬೇಕಾದಂಥ ಈಗ ಯಾಕೆ ವಿಚಾರ ಹುಟ್ಕೊಳ್ತೀರಿ? ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಭಾಳ ದೊಡ್ಡದು ಹೇಳೋದಿಲ್ಲ. ಈಗ ಇಲ್ಲೇ ನಮ್ಮ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಐತೆ ಬೈಲುಂಗಲ್. ಅವರು ಇವತ್ತು ಸೇರ್ ಹೋಲ್ಡ್ರಿಗೆ 2,000 ರೂಪಾಯಿಗೆ ಒಂದು ಕ್ವಿಂಟಲ್ ಸಕ್ಕರೆ ಕೊಡ್ತಾರೆ. ಹೌದು, ಇವರು 2,300. ಇದು ಒಂದು ಸಣ್ಣ ಉದಾಹರಣೆ. ಇನ್ನು ನಮ್ಮ ಹಿಂದಿನ ಆಡಳಿತ ಮಂಡಳಿಗೆ ಸಕ್ಕರೆ ಪಕ್ಕರೆ ಕೊಡೋದು ಆಡಳಿತ ಮಂಡಳಿಗೆ ಐತೇನ್ರಿ ಅದು? ಹೌದು. ಅಂದ್ರೆ ನೀವು ಸೇರ್ದಾರಿಗೆ ಏನು ಸಕ್ಕರೆ ಅದು ಕೊಡ್ತೀರಲ್ರಿ? ಹೌದು. ಅಂದ್ರೆ ಆ ಕಂಪನಿಗಿಲ್ಲ? ಇಲ್ಲ, ಆ ಕಂಪ್ನಿ ಕಡೆಯಿಂದ ನಾವು ಖರೀದಿ ಮಾಡಿಕೆ ಆಡಳಿತ ಮಂಡಳಿ ಕೊಡ್ತೀವಿ. ಅವ್ರೇನು ರೊಕ್ಕ ಕೊಡ್ತಾರಲ್ರಿ? ಹೌದು. ಏನು ಬಾಡಿಗೆ ಕೊಡ್ತಾರಲ್ರಿ? ಬಾಡಿಗೆ ರೊಕ್ಕದಾಗ ಖರೀದಿ ಮಾಡಿ ರೈತರಿಗೆ ಕೊಡಬೇಕು. ಅದು ಬಾಡಿಗೆ ರೊಕ್ಕದಾಗ ಖರೀದಿ ಮಾಡಿ ರೈತರಿಗೆ ಕೊಡ್ತೀವಿ. ರೈತರು ಇದ್ದವ್ರು ನಮಗೆ ರೊಕ್ಕ ಕೊಟ್ಟು ಹೋಗ್ತಾರೆ, ಹಂಗೆ ಹೋಗಿಲ್ಲ. ಆದ್ರೆ ಇಲ್ಲಿ 300 ರೂಪಾಯಿ ಪ್ರಕಾತಿಲ್ರಿ ಒಂದು ಕ್ವಿಂಟಲ್. ಮತ್ತು ಇಂಥವು ಎಷ್ಟು ನಡೆದವು ಏನೋ ದೇವ್ರಿಗೆ. ಸೊ ಈಗ ನಿಮಗೆ ಈಗ ಅಲ್ಲೇ ಗಾಡಿದು ಅವಶ್ಯಕತೆ ಇಲ್ಲ, ಕಾರು ಅದು ಇದು. ಈಗ ನಾವು ಬಾಡಿಗೆ ಕೊಟ್ಟಿವಿ. ಬಾಡಿಗೆ ಕೊಟ್ಟಂಥ ಒಂದು ಇದನ್ನು ನಾವು ಸುರಳಿತವಾಗಿ ನಡೆದತ್ತೆ ಇಲ್ಲೋ ನೋಡೋದು ಅಷ್ಟೇ ಕೆಲಸ. ಗಾಡಿ ಕೂಡ ಎದಕ್ಕೆ ಬೇಕಿಲ್ಲ. ಆದ್ರೆ ಚೇರ್ಮನ್ಗೆ ಒಂದು ಪದ ನಿಮಿತ್ತ ಕೊಡ್ಬೋದಲ್ಲ? ನೀವು ಚೇರ್ಮನ್ ಆದರೂ ಪದ ನಿಮಿತ್ತ ಕೊಡ್ಬೋದು. ಅದು ಎಷ್ಟು ಒಂದು ಉಪಯೋಗ ಮಾಡ್ಲಿಕ್ಕೆ ಒಂದು ಲಿಮಿಟ್ ಇರ್ತದೆ. ಒಂದು ತಿಂಗಳಿಗೆ 1,00,000 1,15,00,000 ಲಕ್ಷ ಅದ್ರ ಡಿಸೈಲ್ ಖರ್ಚು ಹಾಕೋದು ಅಂತ ಆಡವೆ ಪತ್ರಿಕೆ ಒಳಗೆ ನೋಡಿದ್ದು ಹೇಳಕ್ಕೆ. ಕರೆಕ್ಟ್. ಅಲ್ಲ, ಈಗ ನೀವು ಇಲ್ಲಿ ಮಾತುಕತೆ ಆತ್ರಿ ಈ ಫಂಕ್ಷನ್ದಾಗ. ಏನಂದ್ರೆ ರೀ, ಹಳೆ ಆಡಳಿತ ಮಂಡಳಿ 4,000 ಮತದಾರ ಮಾಡಿ ಗೆದ್ದು ಬಂದರು. ಅದು ಉಳಿದ ಷೇರುದಾರರಿಗೆ ಮೋಸ ಮಾಡಿದಂಗೆ ಆಯ್ತು, ರೈತರಿಗೆ ಮೋಸ ಮಾಡಿದಂಗೆ ಆಯ್ತು. ಈ ಕಾರಣದಿಂದ ಈ ಆಡಳಿತ ಕಿತ್ತು ತೆಗೆದು ಹೊಸ ರೈತರನ್ನ
ಇದಕ್ಕೆ ಆಯ್ಕೆ ಮಾಡಬೇಕಾಗಿತ್ತೆ ಅಂತ ನೀವು ಅಂದ್ರಿ ಸರ್. ಹೌದು. ಬಟ್ ಆ ಹಳೆಯ ಆಡಳಿತ ಮಂಡಳಿ ಇರ್ತಕ್ಕಂಥ 3-4 ಮಂದಿ ಡೈರೆಕ್ಟರ್ ನಿಮ್ಮಲ್ಲಿ ಅದಾರಲ್ರಿ, ನಮ್ಮಲ್ಲಿ ಅದಾರ. ಬಂದಾರಲ್ರಿ. ಹೌದು. ಅವ್ರು 5 ವರ್ಷ ಅವ್ರ ಜೊತೆ ಕೂಡ ಆಡಳಿತ ಮಾಡಿದ್ರಲ್ರಿ. ಮಾಡಿದ್ರು, ಆಡಳಿತ ಮಾಡಿದ್ರು. ಅವರ ಒಂದು ದುರಾಡಳಿತಕ್ಕೆ ಬ್ಯಾಸತ್ತ ಈ ಕಡೆ ಬಂದರು ಅವ್ರ ಕಡೆ ಸರ್. ಹೌದು. ಅದ್ರ ಸಂಬಂಧ ನೀವು ಈ ಪೆನ್ನಲನ್ನು ಹುಟ್ಟಾಕಿದ್ದೀರಿ. ಹೌದು. ಇದಕ್ಕೆ ನೀವು ಪಕ್ಷಾತೀತವಾಗಿ ಇದು ಮಾಡಿದ್ರಿ. ಈ ಪ್ಯಾನಲ್ಲು ಪಕ್ಷಾತೀತ ಜಾತ್ಯತೀತ. ಇದರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ಬಿ ಜೆ ಪಿಯವರು ನಾವು ಇದೀವಿ, ಆನಂತರ JDS ಅವರು ಇದ್ದಾರೆ, ಮತ್ತು ಎಲ್ಲ ಸಮುದಾಯದವರು ಇದ್ದಾರೆ. ಇವತ್ತು ರೆಡ್ಡಿ ಸಮಾಜದವ್ರು ಇದ್ದಾರೆ, ಹಾಲ್ಮತ್ ಸಮಾಜದವ್ರು, ಲಿಂಗಾಯತ್ ಸಮಾಜದವ್ರು ಇದ್ದಾರೆ, ನಮ್ಮ ಪತ್ತೇಪುರ ಕುಮಟ ಸಮಾಜದವ್ರು ಇದ್ದಾರೆ, ಲಂಬಾಣಿ ಸಮಾಜದವ್ರು ಇದ್ದಾರೆ, SC ST ಎಲ್ಲ ಸಮಾಜದವರು ಕೂಡ ಈ ಒಂದು ಪ್ಯಾನಲ್ ಇರ್ತಾರೆ. ಆಲ್ ಕಮ್ಯುನಿಟಿ ಅವ್ರು ಇದ್ದಾರೆ. ಹೌದು, ಆಲ್ ಕಮ್ಯುನಿಟಿ ಮತ್ತು ಆಲ್ ಪಾರ್ಟಿ. ವಕೀಲರ ಈ ಈ ಈ ಯುದ್ಧದಾಗ ಹೌದು, ನಿಮಗೆ ಗೆಲುವು ಆಕೈತೆ ಅಂತೇಳಿ ನಿಮಗೆ ಭರವಸೆ ಅದ ರೀ? 100ಕ್ಕೆ 100. ನಮಗೆ ಎಲ್ಲಿ ಹೋದಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಎಲ್ಲ ಸೇರಿದಾರೆ ಏನು ಹೇಳ್ತಾರೆ, ನಮ್ಮೂರಿಗೆ ಗ್ಯಾಂಗ್ ಕೊಟ್ಟಿಲ್ಲ, ಗ್ಯಾಂಗ್ ಹಾಕೋದ್ರೆ ಅವ್ರ ಮೇಲೆ ಅವ್ರು ಹಾಕ್ತಾರೆ, ಅವ್ರ ಮೇಲೆ ಅವ್ರು ಹಾಕ್ತಾರೆ. ನಮ್ಮ ಊರಾಗಿನ ಕಬ್ಬ ಹೋಗಿಲ್ಲ. ಆ ನಂತರ ಹಿಂದಿನ ಚುನಾವಣೆ ಒಳಗೆ ನಮ್ಮ ಮತದಾನ ಹಕ್ಕನ್ನು ಕಸ್ಕೊಂಡಾರ ಅಂತ. ಹಾಂ, ಅಂದ್ರೆ ಈ ಸಲ ಏನಾಗೈತೆ ರೀ? ಈಗ 4,000 ಈಗ ಎಲ್ಲ 19,000 ಎಲ್ಲ ಎಷ್ಟು ಮಂದಿ ಸೇರಿ ಹೋಗ್ರದಾರಲ್ರಿ, ಎಲ್ಲರಿಗೂ ಮತದಾನದ ಹಕ್ಕೈತಿ. ಅಂದ್ರೆ INL ಒಳಗೆ ಈ ಸಲ ನಿಮ್ಗೆ ಗೆಲುವು ಆಕೈತೆ ಅಂತ ನೀವು ಭಾವಿಸ್ತಾ ಇದ್ದೀರಿ. ಹೌದು. ಒಳ್ಳೆ ಸರ್, ಈ ನಮ್ಮ ದ್ರಾವಿಡ ಭಾರತದ ಜೊತೆ ಮಾತಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ತಮ್ಮ ಪರಿಚಯ ಸರ? ನಾನು ಡಾಕ್ಟರ್ KV ಪಾಟೀಲ್, ರಾಮದುರ್ಗ ತಾಲೂಕಾ BJP ಮಂಡಳದ ಅಧ್ಯಕ್ಷ. ಹಾಂ ಹಾಂ, ಮಂಡಳದ ಅಧ್ಯಕ್ಷರು ಇದ್ದೀರಿ? ಮಂಡಳ ಅಧ್ಯಕ್ಷ. ಈಗೇನು ಮಾಡತ್ತೀರಿ ಸರ್? ದಲಮಸಿ ಫ್ಯಾಕ್ಟ್ರಿ ಜೋರ್ದಾಡಿ ಸರ್, ಕಾರಣ ಏನು? ಅವ್ರು ನಿಮ್ಮ BJP ಅವರು ಅದಾರಲ್ರಿ ಈಗೂ ಅಧ್ಯಕ್ಷರದು? ಇದು ಯಾಕಂದರೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇದೊಂದು ಸಹಕಾರಿ ರಂಗದ ಸಕ್ಕರೆ ಕಾರ್ಖಾನೆ. ಈ ಸಕ್ಕರೆ ಕಾರ್ಖಾನೆಯಲ್ಲಿ ಸಹಕಾರಿ ರಂಗದಲ್ಲಿ ಅಂದರೆ ನಮಗೆ ಇದಕ್ಕೆ ಪಕ್ಷ ಜಾತಿ ಯಾವುದೂ ಸಂಬಂಧ ಇರೋದಿಲ್ಲ. ಈ ಒಂದು ಯಾಕಂದರೆ ಈ ಬರುವ 14ನೇ ತಾರೀಕು ಈ ಒಂದು ಏನು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಚುನಾವಣೆ ನಡೀತಾ ಇದೆ. ಈ ನಡೆಯುವ ಸಂದರ್ಭದಲ್ಲಿ ಕಳೆದ 20 ವರ್ಷಗಳಿಂದ ದಿವಂಗತ ಹಿರೇರೆಡ್ಡಿ ಅವರು, BB ಹಿರೇರೆಡ್ಡಿ ಶಾಸಕರಂತ ದಿವಂಗತ BB ಹಿರೇರೆಡ್ಡಿ ಅವರು ಅವರ ಏನೋ ಒಂದು ಕನಸಿನ ಇದಿತ್ತು, ಯೋಜನೆ ಇದು ಒಂದು ಸಕ್ಕರೆ ಕಾರ್ಖಾನೆ. ಅದರ ಅವರ ತೀರಿ ಹೋದ ನಂತರ ಸಕ್ಕರೆ ಕಾರ್ಖಾನೆ ಬೇರೆದ ಒಂದು ಕೇವಲ ಒಂದು ವರ್ಗಕ್ಕೆ, ಒಂದು ಕುಟುಂಬಕ್ಕೆ ಸೀಮಿತವಾಗಿ ಕಳೆದ 15 ವರ್ಷಗಳಿಂದ ಆಡಳಿತವನ್ನು ನಡೆಸ್ತಾ ಬಂದಂಥ ಸಂದರ್ಭದಲ್ಲಿ ಇವತ್ತು ಇಡೀ ತಾಲೂಕಾಗಿರ್ಬೋದು, ಈ ಒಂದು ಸಕ್ಕರೆ ಕಾರ್ಖಾನೆಗೆ ಸುಮಾರು 20,000 ಷೇರುದಾರ ಇರುವಂಥ ಸಂದರ್ಭದಲ್ಲಿ, ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಅವರು 20,000 ಷೇರನ್ನು ಕಡಿತ ಮೊಟಕುಗೊಳಿಸಿ ಕೇವಲ 5,000 ಮತಗಳನ್ನು, 4,200 ಮತಗಳನ್ನು ಇಡುವಂಥ ಪ್ರಕ್ರಿಯೆಯನ್ನು ಮಾಡಿದರು. ಅಂದರೆ 15,000 ಷೇರುದಾರನನ್ನು ಕಗ್ಗೊಲೆಯನ್ನು ಮಾಡಿ ಅವರ ಓಟುಗಳನ್ನು ಮೊಟಕುಗೊಳಿಸಿದರು. ಇಂಥ ಸಂದರ್ಭದಲ್ಲಿ ಇವತ್ತು ತಾಲೂಕಾಗಿರ್ಬೋದು, ರಾಮದುರ್ಗ ತಾಲೂಕಾಗಿರ್ಬೋದು, ಎಲ್ಲ ಕಡೆಗೂ ಭಾಳ ಅಭೂತಪೂರ್ವವಾದಂಥ ಬೆಂಬಲ ಈ ನಮ್ಮ ರೈತ ಹಿತರಕ್ಷಣಾ ಸಮಿತಿಗೆ, ಈ ಪೆನ್ನಲ್ಗೆ ಸಿಗ್ತಾ ಇದೆ. ಯಾಕಂದರೆ 15 ವರ್ಷಗಳಲ್ಲಿ ನಡೆಸಿದಂಥ ಅವರ ಆಡಳಿತ ಭಾಳ ಯಾವ ರೀತಿ ನಡೀತಾ ಇದೆ ಅಂದರೆ, ತಾಲೂಕಿನಲ್ಲಿರುವಂಥ ಷೇರುದಾರನ ಕಬ್ಬನ್ನು ಒಯ್ಯಂಗಿಲ್ಲ, ಆಮೇಲೆ ಗ್ಯಾಂಗನ್ನು ಕಳಿಸುವಂಥ ವ್ಯವಸ್ಥೆ ಮಾಡೋಂಗಿಲ್ಲ. ರೈತರು ರೊಚ್ಚಿಗೆದ್ದಿದ್ದಾರೆ ಇವತ್ತು. ಈ ಒಂದು ದೃಷ್ಟಿಯಿಂದ ಎಲ್ಲರೂ ಸೇರಿಕೊಂಡು ಇವತ್ತು ನಮಗೆ ಈ ಒಂದು ಹೊಸ ಪೆನಲೆಲ್ಲ BB ಹಿರೇರೆಡ್ಡಿಯವರ ಅಜ್ಜನವರ ಭಾವಚಿತ್ರವನ್ನು ಇಟ್ಟುಕೊಂಡು ಈ ಪೆನಲ್, ಹೊಸ ಪೆನಲ್ ತಯಾರಾಗಿದೆ. ಇದರಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಎಲ್ಲ ಜಾತಿಯವರು ಸೇರಿದ್ದಾರೆ, ಎಲ್ಲ ಪಕ್ಷದವರು ಸೇರಿದ್ದಾರೆ. ಜಾತ್ಯತೀತವಾಗಿ ಒಂದು ನಿರ್ಮಾಣಗೊಂಡಂಥ ಇದು ರೈತ ಹಿತಾಸಕ್ತಿ ಪೆನಲ್. ಇದಕ್ಕೆ ಈಗ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳೋದಂತಂದರೆ, ತಾವು ಇದು ಬರುವಂಥ 14ನೇ ತಾರೀಕು ಏನು ಚುನಾವಣೆ ನಡೀತಾ ಇದೆ, ಇದಕ್ಕೆ ತಮ್ಮ ಅಮೂಲ್ಯವಾದಂಥ ಮತಗಳನ್ನು ಕೊಟ್ಟು, ಯಾಕಂದರೆ ಇದಕ್ಕೆಲ್ಲ ಷೇರುದಾರ ಇರ್ಬೋದು, ಷೇರುದಾರ ಇಲ್ಲದೆ ಅವರು ಇರ್ಬೋದು, ಅವರು ಕೂಡ ತಮ್ಮ ಸಂಬಂಧಿಕರಾಗಿರ್ಬೋದು, ಅವರು ಗೆಳೆಯರಾಗಿರ್ಬೋದು, ಬೇರೆ ಬೇರೆ ಊರುಗಳಲ್ಲಿಂಥ ಅವರ ಎಲ್ಲ ಪರಿಚಯ ಅವರಿಗೆ ಈ ಒಂದು ವಿಷಯವನ್ನು ಮುಟ್ಟಿಸುವುದರ ಜೊತೆಗೆ ಅವರಿಗೆ ಈ ಒಂದು ನಮ್ಮ ರೈತ ಹಿತರಕ್ಷಣಾ ಪೆನಲ್ಗೆ ಅಭೂತಪೂರ್ವದಂಥ ಒಂದು ಅಮೂಲ್ಯವಾದಂಥ ಅವರ ಮತಗಳನ್ನು ಕೊಟ್ಟು ಪ್ರಚಂಡದಿಂದ ಆರಿಸಿ ತರಬೇಕಂತ ತಿಳ್ಕೊಂಡಂಥ ತಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ. ಅಂದರೆ ಡಾಕ್ಟ್ರ್, ಈ ಸಲ ನಿಮ್ಮ ಪೆನ್ನಲ್ ವಿನ್ ಆಕೈತೆ ಅಂತೇಳಿ ನಿಮಗೆ? ಈಗ ನಾವು ಕಳೆದ 8 ವರ್ಷಗಳಿಂದ ಪ್ರಚಾರ ತಾಲೂಕಿನಾಗಿರ್ಬೋದು, ಬೈಲಹೊಂಗಲ ತಾಲೂಕು ಸೌದತ್ತಿಯಲ್ಲಾಗಿರೋರು ಪ್ರಚಾರ ನಡೆಸುವಂಥ ಸಂದರ್ಭದಲ್ಲಿ ಎಲ್ಲ ಜನ ಇಷ್ಟೊಂದು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಮಾವನ್ನ ನೋಡ್ತಾ ಇದ್ದೀರಿ ನೀವು, ಎಷ್ಟು ಜನ ಕೂಡಿದ್ದಾರೆ, ಎಷ್ಟು ಸೇರಿದರು, ಎಲ್ಲರೂ ಕೂಡ ಬಂದಿದ್ದಾರೆ. ಈ ನೋಡಿದರೆ ನಮ್ಮ 100% 100ಕ್ಕೆ 100 ನಮಗೆ ಬೆಂಬಲ ಸಿಗ್ತದೆ. ಯಾಕಂದರೆ ಅವರೆಲ್ಲರೂ ದೃಢ ಸಂಕಲ್ಪವನ್ನು ಮಾಡಿದ್ದಾರೆ. ಹಳೆ ಪೆನಲನ್ನು ತೆಗೆದು ಹೊಸ ಪೆನಲ್ಗೆ ಅವಕಾಶ ಕೊಡಬೇಕು,
ಯಾಕಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ಸಕ್ಕರೆ ಕಾರ್ಖಾನೆಯಿಂದ ಅಭಿವೃದ್ಧಿನ ನೋಡಬೇಕು. ಯಾಕಂದರೆ ಒಂದು ಕೋಆಪರೇಟಿವ್ ರಂಗದಲ್ಲಿ ಸಕ್ಕರೆ ಕಾರ್ಖಾನೆ ಮಾಡಿದರೆ ಅದರಿಂದ ಸಾಕಷ್ಟು ಅಭಿವೃದ್ಧಿಗಳ ಕೆಲಸ ಆಗಬೇಕು. ಬಟ್ ಇಲ್ಲಿವರೆಗೆ ಯಾವ ಥರ ಆ ಥರ ಅಭಿವೃದ್ಧಿ ಆಗಿಲ್ಲ. ಯಾಕಂದರೆ ನಮ್ಮದು ಉದ್ದೇಶ ಇರೋದು ಬರುವಂಥ ಏನು ನಮ್ಮ ಪೆನಲ್ ಬಂದಾದಮೇಲೆ ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಇವತ್ತು ರೈತರ ಮಕ್ಕಳಿಗೆ ನಾವು ಒಂದು ಎಜುಕೇಷನ್ ಶಿಕ್ಷಣ ಸಂಸ್ಥೆಯನ್ನು ಕೊಟ್ಟಂತಾಗಿರ್ಬೋದು, ಅಥವಾ ಅವರ ಆರೋಗ್ಯದ ಕಾಪಾಡುವ ಸಲುವಾಗಿ ಒಂದು ಆಸ್ಪತ್ರೆಯಿಂದ ಮಾಡುವಂಥ ಒಂದು ಯೋಜನೆ ಆಗಿರ್ಬೋದು, ಮತ್ತು ರೈತರ ಇವತ್ತೆಲ್ಲ ನಮ್ಮ ತಾಲೂಕಿನ ಜನರಿಗೆ ಒಂದು ಒಳ್ಳೆಯ ಸುಸಜ್ಜಿತ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಲಿಕ್ಕೆ ನಾವು ಅಣಿಯನ್ನು ಮಾಡಿಕೊಡ್ಬೋದು. ಯಾಕಂದರೆ ಸಾಕಷ್ಟು ಜಾಗ ಇದೆ. ಹಿರೇರೆಡ್ಡಿ ಅಜ್ಜನವರು ಏನು ಕನಸಿತ್ತು ಇದನ್ನೆಲ್ಲ ಮಾಡಿಕೊಂಡು ಇದನ್ನು ಅಭಿವೃದ್ಧಿ ಪಡಿಸಬೇಕು ತಾಲೂಕಿನ ಜನತೆಗೆ ಮತ್ತು ಸುತ್ತಮುತ್ತಲಿನ ತಾಲೂಕಿನ ಅಭಿವೃದ್ಧಿ ಇದರ ಈ ಒಂದು ಸಕ್ಕರೆ ಕಾರ್ಖಾನೆಯಿಂದ ಜನಕ್ಕೆ ಅನುಕೂಲ ಆಗಬೇಕಂತೂ ಏನವರ ಮಹದಾಸೆಯನ್ನು ಇಟ್ಕೊಂಡಿದ್ರು. ಆ ಕಲ್ಪನೆಯೊಂದಿಗೆ ನಾವೆಲ್ಲರೂ ಸೇರಿ ಇವತ್ತು ಪಕ್ಷಾತೀತವಾಗಿ ಈ ಒಂದು ಚುನಾವಣೆಯಲ್ಲಿ ನಿಂತಿದ್ದೀವಿ. 100ಕ್ಕೆ 100 ನಮಗೆ ಗೆಲುವೆ ಆಗೇ ಆಗ್ತದೆ. ಈ ಮುಖಾಂತರ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ದ್ರಾವಿಡ ಭಾರತ ವಾಹಿನಿಯೊಂದಿಗೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ.